ಇತ್ಯಹಂ ಮೃತೋ ರಥೇ ಭಾಶ್ವ ಪದಾತ್ಯನೀಕಪೈ ಗಾಂ ಪರ್ಯಟನ್ ತ್ವಾಮಗಣಯ್ಯ ದುರ್ಮದಃ. ಇದೊಂದು ಶರೀರ ಹೇಗಿದೆ ಅಂದ್ರೆ, ಒಂದು ಮಣ್ಣು ಗಡಿಗೆ ಅಥವಾ ಒಂದು ಗೋಡೆ, ಎಲ್ಲಿ ತನಕ ಗೋಡೆ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಮರ ಇದೆಪ್ಪ, ಎಲ್ಲಿವರೆಗೆ ಯಾವ ಮಳೆಗೆ ಮರ ಬೀಳುತ್ತೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇದ್ರೆ ಬೇಗ ಬೀಳ್ತೋ ಅಲ್ವಾ. ಹಾಗಾಗಿ ಸಾಮಾನ್ಯ ನಾವು ಸಿಟಿಯಲ್ಲೇ ಇದ್ರೆ ಬೇಗ ಹೊಟ್ಟೋಗ್ತಾ ಇರ್ತೇವೆ. ಇಲ್ಲದೆ ಇರುವಂತಹ ಕಾಯಿಲೆಗಳೆಲ್ಲ ಇಲ್ಲೇ ಜಾಸ್ತಿ. ಹೀಗಾಗಿ ಘಟಕುಡ್ಯ ಸನ್ನಿಭೆ ಇದೊಂಥರ ಮಡಿಕೆ ಇದ್ದ ಹಾಗೆ, ಮೇಲಿಂದ ಬಿದ್ದರೆ ಮಡಿಕೆ ಒಡೆದೋಗುತ್ತೆ, ಉಳಿಯೋದು ಅಂತ ಇಲ್ಲ. ಹಾಗೆ ಯಾವಾಗ ಬೀಳ್ತೇವೋ ಗೊತ್ತಿಲ್ಲ, ಯಾವಾಗ ಕಾಲು ಜಾರುತ್ತೇವೋ ಗೊತ್ತಿಲ್ಲ, ಬಿದ್ದರೆ ಹೊಟ್ಟೋಗ್ಬಿಡ್ತೇವೆ. ಆದರೂ ಕೂಡ ಇದು ನನ್ ತಮಾಷೆಗೆ ಹೇಳೋದಿದೆ, ಕಣ್ಣು ಮುಂದೆನೆ ಆಂಬ್ಯುಲೆನ್ಸ್ ಹೋಗ್ತಾ ಇದ್ರು ನಮ್ಗೆ ಯೋಚನೆ ಬರಲ್ಲ, ನಾನು ಒಂದಿನ ಅದ್ರಲ್ಲಿ ಹೋಗ್ಬೇಕಾಗುತ್ತೆ ಅಂತ. ನಾವ್ ಅನ್ಕೋತೇವೆ ನನಗೇನು ತೊಂದರೆ ಇಲ್ಲ, ನಾನು ಆರಾಮಾಗಿದ್ದೇನೆ ಅಂತ. ಗೊತ್ತಿಲ್ಲ ಯಾರಿಗೆಷ್ಟು ಆಯುರ್ಮಾನ ಅಂತ ಅನ್ನೋದು ಗೊತ್ತಿಲ್ಲ. ಆದ್ರೆ ಅದಕ್ಕೆ ನಮ್ಮ ಪೇಜಾವರ ಶ್ರೀಪಾದಂಗಳವರು ಒಂದು ಮಾತು ಹೇಳ್ತಾ ಇರ್ತಿದ್ರು, ಯಾವತ್ತಿಗೂ ಅಷ್ಟೇ ಇವತ್ತು ನನ್ನ ಕೊನೆ ದಿನ ಅಂತ ಹೇಳಿ ಬದುಕಬೇಕಂತ. ಇವತ್ತು ನನ್ನ ಕೊನೆ ದಿನ, ನಾನು ಸಾಧ್ಯವಾದಷ್ಟು ಕೆಲಸ ಮಾಡಬೇಕು, ನಾಳೆ ಗೊತ್ತಿಲ್ಲ. ಇದು ಅಂದ್ರೆ ಸಾಧನೆಗೆ ಪೂರಕವಾಗಿ ಈ ಮಾತು ಅನ್ವಯಿಸುತ್ತೆ. ಹೀಗಾಗಿ ಈ ಒಂದು ನಶ್ವರವಾಗಿರತಕ್ಕಂತಹ ಶರೀರವನ್ನೇ ನಾನು ಅಂತ ಭಾವಿಸಿ, ಏನೋ ಒಂದಷ್ಟು ಅಧಿಕಾರ ಸಿಕ್ಕರೆ ನಾನೊಬ್ಬ ರಾಜ, ನಾನು ಹೇಳಿದಾಗೆ ನಡಿಬೇಕು ಹಾಗೆ ಅಂತ ಭಾರೀ ದುರಭಿಮಾನಿಯಾಗಿ ಕಾಲವನ್ನು ಕಳೀತಾ ಇರ್ತೇವೆ. ಒಂದು ಕಥೆ ಇದೆ, ಒಬ್ಬ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅಲೆಕ್ಸಾಂಡರು ಅಂತ ಕಾಣುತ್ತೇನು, ಅವನು ಭಾರೀ ದೇಶವನ್ನ ಬೇರೆ ಬೇರೆ ದೇಶಗಳನ್ನ ಗೆಲ್ತಾ ಬಂದಂತ. ಭಾರಿ ಬೇರೆ ಬೇರೆ ದೇಶಗಳನ್ನ ಗೆಲ್ತಾ ಬಂದಾಗ ಭಾರತಕ್ಕೆ ಬಂದು ಒಂದು ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ತಾ ಇದ್ರೆ, ಆ ಕಡೆಯ ತೀರದಲ್ಲಿ ಒಂದಷ್ಟು ಜನ ಸನ್ಯಾಸಿಗಳು ಕೂತ್ಕೊಂಡು ಮಾತಾಡ್ತಾ ಇದ್ರಂತೆ. ಆಗ ಇವನು ಬಂದ, ಆದ್ರೆ ಯಾರೂ ಏನು ಎದ್ದು ನಿಂತ್ಕೊಳ್ಳೇ ಇಲ್ಲ. ಸಿಟ್ಟು ಬಂತು ಅವನಿಗೆ. ಏನು, ನಾನು ಬರ್ತಾ ಇದ್ದೇನೆ, ನನ್ನನ್ನು ನೋಡಿಯೂ ಕೂಡ ನೀವು ಯಾರು ಎದ್ದು ನಿಂತ್ಕೊಳ್ತಾ ಇಲ್ಲ ಅಂದ್ರೆ ಏನರ್ಥ, ಎಷ್ಟು ನಿಮಗೆ ದುರಹಂಕಾರ ಅಂತ ಕೇಳಿ ಸನ್ಯಾಸಿಗಳು ಕೇಳಿದ್ರು, ಯಾರು ನೀನು ಅಂತ. ಯಾರು ನೀನು? ನಾನೊಬ್ಬ ರಾಜ. ಏನ್ ಮಾಡ್ತಾ ಇದ್ದಿ? ರಾಜ್ಯವನ್ನ ಗೆದ್ದುಕೊಂಡು ಬರ್ತಾ ಇದ್ದೆ. ಈಗ ಎಲ್ಲೂ ಹೊರಟಿದ್ದಿ? ಮತ್ತೊಂದು ರಾಜ್ಯವನ್ನ ಗೆಲ್ಲಿಕ್ಕೆ. ಸರಿ, ಆಮೇಲೆ ಏನ್ ಮಾಡ್ತಿ? ಮತ್ತೊಂದು ರಾಜ್ಯ ಗೆಲ್ತೇನೆ. ಅದಾದ ಮೇಲೆ ಏನ್ ಮಾಡ್ತಿ? ಮತ್ತೊಂದು ರಾಜ್ಯವನ್ನ ಗೆಲ್ತೇನೆ. ಅದಾದ ಮೇಲೆ ಏನ್ ಮಾಡ್ತಿ? ಆರಾಮಾಗಿರ್ತೇನೆ. ಅದಕ್ಕೆ ಅವ್ರು ಹೇಳಿದ್ರು, ಈ ರಾಜ್ಯವನ್ನ ಗೆಲ್ಲುವ ಪ್ರಾಸೆಸ್ ಅಲ್ಲಿ ನೀನ್ ಇರ್ತೀಯೋ ಇಲ್ಲೋ ಗೊತ್ತಿಲ್ಲ, ಆಮೇಲೆ ಆರಾಮಾಗಿರ್ತೀಯೋ ಇಲ್ಲೋ ಅಂತ ಅನ್ನೋದು ಗೊತ್ತಿಲ್ಲ. ಆದ್ರೆ ನೀನ್ ಯಾವತ್ತೋ ಆರಾಮಾಗಿರ್ಬೇಕು ಅಂತ ಅನ್ಕೊಳ್ತಾ ಇದ್ದೀವಿ, ನಾವ್ ಇವತ್ತೇ ಆರಾಮಾಗಿರ್ತೀವಿ. ಹಾಗಾಗಿ ನಿನಗಿಂತ ನಾವೇ ದೊಡ್ಡವರು ಅಂತ. ಮೊದಲು ಯಾರ್ಯಾರನ್ನೋ ಗೆಲ್ಲಬೇಕು ಅಂತ ಅನ್ಕೊಳ್ತಾ ಇದ್ದೀವಿ, ನಮ್ಮನ್ನು ನಾವು ಗೆಲ್ಲಬೇಕು ಅಂತ ಹೇಳ್ತಾರೆ ಅವರು. ನಮ್ಮ ಜಡಭರತನ ರಹುಗಣನ ರಾಜನ ಕಥೆಯಲ್ಲಿಯೂ ಕೂಡ ಮಾತು ಬರ್ತದೆ. ಜಡಭರತರು ಹೇಳ್ತಾರೆ, ನೀನ್ ಯಾವ ರಾಜ ಅಂತ. ನೀನ್ ಯಾವ ರಾಜ? ನಿನ್ನನ್ನ ಇವತ್ತು ರಾಜನ ಪದವಿಯಲ್ಲಿ ದೇವರು ಕೂಡಿಸಿದ್ದಾನೆ, ನೀನ್ ರಾಜನಾಗಿತ್ತು. ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಈ ರಾಜ ಅಂತ. ಈ ಶರೀರ ಆ ಸೀಟಲ್ಲಿ ಎಷ್ಟು ದಿನ ಕೂತ್ಕೊಳ್ಳುತ್ತೋ ಗೊತ್ತಿಲ್ಲ. ನೀನ್ ಅಂಟ್ಕೊಂಡು ಕೂತಿರ್ತೀನಿ ಅಂದ್ರು ಅದೇನು ಉಳಿಸ್ಕೊಳ್ಳಲ್ಲ. ಎಷ್ಟು ಜನ ರಾಜರು ಬಂದು ಹೊಟ್ಟೋಗಿದ್ದಾರೆ ಅಲ್ವಾ? ನಾನೊಬ್ಬ ರಾಜ ರಾಜ ಅಂತ ಹೇಳ್ತಾ ಇದ್ದೀಯಲ್ಲ, ಎಷ್ಟು ಜನ ರಾಜರು ಬಂದು ಹೋಗಿದ್ದಾರೆ. ನೀನೊಬ್ಬ ಪ್ರತ್ಯೇಕವಾಗಿ ನಾನು ರಾಜ ಅಂತ ಹೇಳ್ತಾ ಇದ್ದೀಯಲ್ಲ. ರಾಜ ಅಂತನ್ನುವ ಪದವಿ ಯಾರೊಬ್ಬರನ್ನೂ ಅಂಟ್ಕೊಂಡು ಕೂತಿಲ್ಲ. ಅದೇನು ಇವತ್ತು ನೀನು, ನಾಳೆ ಇನ್ನೊಂದು, ನಾಳೆ ತಿನ್ನೊಂದು, ನಾಳೆ ತಿನ್ನೊಂದು. ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ದುರಭಿಮಾನಿಯಾಗಿ ಶರೀರವನ್ನೇ ನಾನು ಅಂತ ಭಾವಿಸಿ, ನಾನೇ ರಾಜ ಅಂತ ಹೇಳಿ, ಇವರೆಲ್ಲರಿಗೂ ನಾನು ಆರ್ಡರ್ ಮಾಡುವಂಥವನು ಅಂತ ಹೇಳಿ ಭಾವಿಸಿ, ದುರಭಿಮಾನಿಯಾಗಿ ಏನು ರಥ, ಏನು ಆನೆಗಳು, ಏನು ಸೇನೆಗಳು,
ಇವುಗಳೆಲ್ಲದರಿಂದಲೂ ಕೂಡ ಸುತ್ತಿ ಏನ್ 4 ಜನ ಹೊಗಳ ಭಟ್ರು ಇದ್ದ ಬಿಟ್ರೆ ಮುಗುದೇ ಹೋಯ್ತು, ನನ್ನಷ್ಟು ದೊಡ್ಡವನು ಮತ್ತೊಬ್ಬ ಇಲ್ಲ ಅಂತ ಅಲ್ವಾ. ಯಾರಾದ್ರೂ ನಮ್ಮನ್ನಿಬ್ರು ಹೊಗಳ್ತಾ ಇದ್ರೆ ಏನ್ ನಮ್ಮಷ್ಟು ದೊಡ್ಡವರೇ ಇಲ್ಲ ಅಂತ ಅನ್ಕೋತಾ ಇರ್ತೇವೆ. ಅಲ್ಲ, ದೇವರು ನಿನ್ನನ್ನ ಇವತ್ತು ಈ ಕೆಲಸ ಮಾಡಿಸ್ತಾ ಇದ್ದಾನೆ ನೋಡಿ. ಎಲ್ಲಾ ಕೆಲಸ ಮಾಡುವಂಥವನು ದೇವರು. ಯಾರ್ಯಾರನ್ನೂ ಉಪಯೋಗಿಸ್ಕೊಳ್ಳುವುದರ ಬದಲಾಗಿ ನಿಮ್ಮನ್ನು ಉಪಯೋಗಿಸ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ ಅಷ್ಟೇ. ಅದೊಂದು ಸೌಭಾಗ್ಯ. ದೇವರು ಯಾರನ್ನೋ ಉಪಯೋಗಿಸಿಕೊಂಡು ಏನೆಲ್ಲ ಕೆಲಸ ಮಾಡುತ್ತಾನೆ. ಕೆಲಸ ಮಾಡುವವನು ಯಾರು ಅಂದ್ರೆ ಒಳಗಿರುವಂತಹ ಅವನು. ನನ್ನನ್ನು ಉಪಯೋಗಿಸಿಕೊಂಡ್ರೆ ನಿಜವಾಗಲೂ ಕೂಡ ನಂದೊಂದು ಪುಣ್ಯ ಅಷ್ಟೇ. ನನ್ನನ್ನು ಉಪಯೋಗಿಸಿಕೊಂಡು ದೇವರು ನನ್ನ ಮೂಲಕವಾಗಿ ಈ ಕೆಲಸವನ್ನ ಅವನೇ ಮಾಡಿ ನನಗೆ ಕೀರ್ತಿಯನ್ನು ಉಣಬಡಿಸ್ತಾ ಇದ್ದಾನೆ. ಅದು ಬಿಟ್ಟು 4 ಜನ ಇಲ್ಲ ನೀವು ಬಹಳ ದೊಡ್ಡವರು, ಬಹಳ ಚೆನ್ನಾಗಿದ್ದೀರಿ, ಹಾಗಿದ್ದೀರಿ, ಹೀಗಿದ್ದೀರಿ ಅಂತ ಹೊಗಳು ಬಿಟ್ರೆ ಹೌದಲ್ಲ ಅಂತ ಅನ್ನೋ ಭಾವನೆ ಬಂದ್ರೆ ಹೋಯ್ತು. ಹಾಗಾಗಿ ಅವನು ಹೇಳ್ತಾನೆ, ಗಾಂ ಪರ್ಯಟನ್ ತ್ವಾಂ ಅಗಣಯ್ಯ ದುರ್ಮದಃ. ಯಾವ ಸೌಕರ್ಯಗಳನ್ನ, ಯಾವ ಸವಲತ್ತುಗಳನ್ನ, ಯಾವ ಪದವಿಯನ್ನ, ಏನೆಲ್ಲ ವೈಭವಗಳನ್ನ ಕೊಟ್ಟು ನನ್ನನ್ನು ಮೆರೆಸಿದೆಯೋ ನಿನ್ನನ್ನ ಮರೆತು ನಾನು ಭೂಮಿಯೆಲ್ಲ ವೈಭವದಿಂದ ತಿರುಗಾಡಿದ್ನಲ್ಲಯ್ಯ ಸ್ವಾಮಿ. ಒಬ್ಬ ರಾಜ ಅಂತ ಕರೆಸಿಕೊಂಡು ಭೂಮಿಯನ್ನೆಲ್ಲ ತಿರುಗಾಡಿದೆ. ಹಂಗಿಲ್ಲ, ಯಾರ ಹಂಗಿಲ್ಲ, ಸ್ವತಂತ್ರ ಅಂತ ಭಾವಿಸಿ ತಿರುಗಾಡ್ತಾ ಇದ್ದೆ, ಕೊಬ್ಬಿದೆ ಅಂತ ಹೇಳ್ತಾನೆ. ಮೃತೋರತೆ ಭಾಷ್ಯ ಪದಾತ್ಯನೀಕ ಪೈಹಿ. ನನಗೆ ಒಬ್ಬನೇ ಅಲ್ಲ, 100 ಸಾಮಾನ್ಯ MLA ಆದ್ರೆ ಹಿಂದ್ಗಡೆ ಒಂದು 4 ಕಾರ್ ಇರಬೇಕು ಅಂತ ಅನ್ಕೋತಿರ್ತಾನೆ. ಇಲ್ಲಿ ಮುಖ್ಯಮಂತ್ರಿ ಆದ್ರೆ ಪರಿಸ್ಥಿತಿಯನ್ನು ನೋಡ್ತಾ ಇರ್ತೇವೆ, ಎಷ್ಟು ವೆಚ್ಚಗಳು, ಎಷ್ಟು ಖರ್ಚುಗಳು. ಸುಮ್ಮನೆ ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಒಟ್ಟಾರೆ ಒಂದಷ್ಟು ವೈಭವ ವೈಭವ ವೈಭವ. ಈ ವೈಭವ ಎಲ್ಲ ಯಾರದ್ದು? ದೇವರದ್ದು. ಎಷ್ಟು ದಿನ ವೈಭವ? ಒಂದು 4 ದಿನ ವೈಭವ. ಅದಕ್ಕೆ ನೋಡಿ ಸ್ವಾರಸ್ಯ ಅಂದ್ರೆ ಈ ಕಡೆ ಶ್ರೀಮಂತಿಕೆ ಇರ್ತದೆ, ಆಯ್ತಾ, ಆಮೇಲೆ ಬೇಕಾದಷ್ಟು ಸೌಕರ್ಯಗಳಿರ್ತದೆ, ಮನೆ ಇದೆ, ಮಠ ಇದೆ, ಆಸ್ತಿ ಇದೆ, ಶ್ರೀಮಂತಿಕೆ ಇದೆ. ಆದರೂ ಕೂಡ ಮನುಷ್ಯ ಅಧಿಕಾರಕ್ಕಾಗಿ ಹಪ್ಪಿಸ್ತಾನೆ. ಅಧಿಕಾರಕ್ಕಾಗಿ ಹಪ್ಪಿಸ್ತಾನೆ. ಯಾಕೆ? ಒಂದು ತರದ ಅಸಂತೃಪ್ತಿ, ಒಂದು ತರದ ಅಸಂತೃಪ್ತಿ. ಯಾವುದರಲ್ಲಿ ಒಳ್ಳೆ ಅಧಿಕಾರ ಸಿಕ್ಕಾಗಾದ್ರೂ ಆರಾಮಾಗಿರ್ತಾನ ಅಂದ್ರೆ ಇಲ್ಲ, ಮತ್ತೊಂದು ಅಧಿಕಾರ ಬೇಕು. ಎಷ್ಟು ಬೇಕು ಇವನಿಗೆ? ಬೇಕು ಬೇಕು ಬೇಕು. ಆದ್ರೆ ಬೇಕುಗಳನ್ನ ಬಿಟ್ಬಿಡಿ, ಬೇಡಗಳನ್ನ ಹಿಡ್ಕೊಳ್ಳಿ ಅಂತ. ಇದು ಬೇಡ, ಇದು ಬೇಡ, ಇದು ನೆಮ್ಮದಿಯಾಗಿರ್ಬೋದು, ಸುಖವಾಗಿರ್ಬೋದು, ಇಷ್ಟೇ ಜೀವನ ಅಂತ. ಈ ತರ ನೆಮ್ಮದಿಯಾಗಿರ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು. ರಾಜ ಚಕ್ರವರ್ತಿ ಮುಚುಕುಂದ ಮಹಾರಾಜ ಹೇಳುವಂತ ಮಾತು, ಸ್ವಾಮಿ ರಾಜನನ್ನಾಗಿ ನನ್ನನ್ನು ಕೂರಿಸಿದಿ, ನಾನೂ ರಾಜ ಅಂತ ಭಾವಿಸಿದೆ, ಈ ಶರೀರವನ್ನೇ ನಾನು ಅಂತ ಭಾವಿಸಿ ಈ ಶರೀರಕ್ಕೆ ಕೊಡಮಾಡುವ ವೈಭವಗಳನ್ನ ನಾಳೆ ಹೋದ್ರೆ ಯಾರು ವೈಭವ ಕೊಡ್ತಾರೆ ಆತ್ಮನಿಗೆ? ಯಾರು ಕೊಡ್ತಾರೆ? ಯಾರು ಇಲ್ಲ. ಇರುವಾಗಷ್ಟು ಬೆಲೆ, ಹೋದ್ಮೇಲೆ ಬಹಳ ಕಷ್ಟ, ಅಪರೂಪ. ಅದಕ್ಕೆ ಹೇಳೋದಲ್ಲ, ಹೋದ ಮೇಲೂ ಕೂಡ ನಿನ್ನ ಬೆಲೆಯನ್ನ, ಇರುವಾಗ ಹೋದ ಮೇಲೆ ಬೆಲೆ ಉಳಿಯೋ ತರ ಬದುಕಬೇಕು. 4 ಜನ ನೆನೆಸ್ಕೊಳ್ಬೇಕು. ಎಲ್ಲಿಯವರೆಗೆ ನಿನ್ನ ನೆನಪಿರುತ್ತೆ ಅಲ್ಲಿಯವರೆಗೆ ಸ್ವರ್ಗದಲ್ಲಿ ವಾಸ ಮಾಡಬಹುದು ನೀನು ಅಂತ. ಅದಕ್ಕಾಗಿಯೇ ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದು. ಹಿಂದಿನ ಕಾಲಗಳಲ್ಲೆಲ್ಲ ಆ ಒಂದು ಪ್ರಾಯಶ್ಚಿತ್ತ ಜೀವನದಲ್ಲಿ ಅದೊಂದು ಯಜ್ಞ ಅಂತ, ಜೀವನ ಅಂತನ್ನುವ ಯಜ್ಞದಲ್ಲಿ ನಾವು ಸಾರ್ಥಕತೆ ಪಡಿಬೇಕು ಅಂತ ಆದಾಗ, ನೀವು ಹಿಂದಿನ ರಾಜರುಗಳ ಚರಿತ್ರೆಯನ್ನ ಕಂಡ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಒಂದು ದೇವಸ್ಥಾನಗಳ ನಿರ್ಮಾಣ ಮಾಡ್ತಾ ಇದ್ರು, ಕೆರೆ, ಬಾವಿ ಇವುಗಳೆಲ್ಲದರ ನಿರ್ಮಾಣ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಅದನ್ನ ಮಾಡ್ಲಿಲ್ಲ ಅಂದ್ರೆ ಅವ್ರ ಫೇಲ್ಯೂರ್. ಅವರಿಗೆ ಬರ್ತದೆ. ಹೀಗಾಗಿ ಎಲ್ಲ ಪುಣ್ಯ ಅವರಿಗೆ ಬರುತ್ತೆ. ಆ ಒಂದು ಪುಣ್ಯವನ್ನ ಅವರು ಪಡಿಬಹುದು. ಹೀಗಾಗಿ ನಾವು ಜೀವನದಲ್ಲಿ ನಮ್ಮ ಹೆಸರು ಉಳಿಯುವ ಹಾಗೆ, ನಮ್ಮ ವ್ಯಕ್ತಿತ್ವ ಉಳಿಯುವ ಹಾಗೆ, ಅಳಿಯುವ ಹಾಗೆ ಅಲ್ಲ, ಉಳಿಯುವ ಹಾಗೆ, ಅಥವಾ ಅಳಿಸುವ ಹಾಗೂ ಅಲ್ಲ, ಉಳಿಯುವ ಹಾಗೆ ಜೀವನದಲ್ಲಿ ನಾವು ನಡೆಸಬೇಕಾಗಿದೆ ಜೀವನವನ್ನ. ಆದರೆ ಎಲ್ಲಿಯವರೆಗೆ ದೇಹದ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಾನೆ ಅವಾಗ ದೇಹಕ್ಕೆ ಬೇಕಾದ್ದನ್ನ ಮಾಡ್ತಾನೆ ಹೊರತು ಆತ್ಮನಿಗೆ ಬೇಕಾದ್ದನ್ನ ಇವನು ಮಾಡಿಕೊಳ್ಳೋದಿಲ್ಲ.
ಹೀಗಾಗಿ ಆತ್ಮನಿಗೆ ಬೇಕಾಗಿರತಕ್ಕಂಥದ್ದನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ, ಪುರಾರಥೈ ಹೇಮ ಪರಿಷ್ಕೃತೈಶ್ಚರನ್, ಪುರಾರಥೈರ್ಹೇಮ ಪರಿಷ್ಕೃತೈಶ್ಚರನ್ ಮತಂಗಜೈರ್ವಾ ನರದೇವ ಸಂಹಿತಃ, ಮತಂಗಜೈರ್ವಾ ನರದೇವ ಸಂಹಿತಃ ಸ ಏವ ಕಾಲೇನ ದುರತ್ಯಯೇನ, ಸ ಏವ ಕಾಲೇನ ದುರತ್ಯಯೇನ ಕಲೇವರೋ ವಿಟ್ಕೃವಿ ಭಸ್ಮ ಸಂಹಿತಃ. ಅವನು ಹೇಳ್ತಾನೆ, ಸ್ವಾಮಿ ನಾನು ಓಡಾಡ್ಲಿಕ್ಕೆ ನನಗೆ ಬಂಗಾರದ ರಥ ಬೇಕಾಗಿತ್ತು. ನೋಡಿ, ನಾವೆಲ್ಲ ಆಪ್ಷನ್ಗಳನ್ನು ಹುಡುಕೋದು ಹೇಗೆ, ಬೆಸ್ಟ್. ನಾನು ಓಡಾಡ್ಲಿಕ್ಕೆ ಸೈಕಲ್ಲು ಆಗ್ತದೆ, ಅಥವಾ ಮೋಟಾರ್ ಬೈಕು ಆಗ್ತದೆ, ಕಾರು ಆಗ್ತದೆ. ಅದನ್ನ ನಮ್ಮ ಚೂಸ್ ಯಾವುದು ಅಂತಂದ್ರೆ ಒಳ್ಳೆ ಕಾರು, ಭಾರಿ ಆರಾಮಾಗಿರುವಂತ ಒಂದು ಕಾರು ಬೇಕು. ಬಂಗಾರದಿಂದ ಮಾಡಿರುವ ಸಿಂಗಾರಗೊಂಡ ರಥ ನಾನು ಬಳಸಿದೆ. ಆನೆಗಳಿಂದ ಕೂಡಿ ಮೆರವಣಿಗೆ ಹೊರಟು ಮಹಾರಾಜ ಅಂತ ಕರೆಸಿಕೊಂಡೆ. ಆದರೆ ಅದೇ ಈ ಶರೀರ ಬಲ ಕಳೆದುಕೊಳ್ತು, ಕಾಲಕ್ರಮೇಣ ಬಲ ಕಳೆದುಕೊಳ್ತು. ನಂತರ ಏನಾಯ್ತು ಗೊತ್ತಾ, ಇದೊಂದು ಬೂದಿ ಅಂತಾಯ್ತು, ಇದೊಂದು ಕೀಟ ಅಂತಾಯ್ತು. ಜಂತುಗಳು ತಿಂದ್ರೆ, ಇದೇ ಶರೀರವನ್ನ ಕೀಟಗಳು ತಿಂದ್ರೆ ಅದು ಮಲವಾಯಿತು, ಸುಟ್ರೆ ಬೂದಿ ಆಯ್ತು, ಕೂತ್ರೆ ಕೀಟವಾಗುತ್ತೆ. ಇದೇ ದೇಹದ 3 ಸ್ಥಿತಿಗಳು. ಶರೀರ ನಾಳೆ ಏನಾಗತ್ತೆ, ಯಾವ ಬಂಗಾರದ ರಥದಲ್ಲಿ ಕುಳಿತು ಈ ಒಂದು ವೈಭವದಿಂದ ಇಡೀ ರಾಜ್ಯವನ್ನೆಲ್ಲ ಸುತ್ತಾಡಿ ಮಹಾರಾಜ ಚಕ್ರವರ್ತಿ ಅಂತ ಕರೆಸಿಕೊಂಡಿತೋ ಈ ಶರೀರ, ನಾಳೆ ಇದನ್ನ ಹೂತ್ರೆ ಏನಾಗತ್ತೆ, ಕೊಳೆತು ಕೊಳೆತು ಅದು ಕೀಟವಾಗತ್ತೆ, ಏನೋ ಕ್ರಿಮಿ ಆಗತ್ತೆ, ಅಥವಾ ಸುಟ್ರೆ ಬೂದಿ ಆಗತ್ತೆ, ಅಥವಾ ಯಾವುದೋ ಪ್ರಾಣಿಗಳು ತಿಂದ್ರೆ ಮಲ ಆಗತ್ತೆ. ಇದೇ ಅಲ್ವ ಈ ಚಕ್ರವರ್ತಿ ಅಂತ ಮೆರೆಸಿಕೊಂಡ ಈ ಶರೀರದ ಗತಿ ಏನಾಯ್ತು, ಇದೇ ಆಯ್ತಲ್ವಾ. ಹೀಗಾಗಿ ಅದರಿಂದ ಅವನು ಹೇಳ್ತಾನೆ, ಮುಚ್ಚಿಕೊಂಡ ದೇವತೆಗಳೇ, ದುರಹಂಕಾರದಿಂದ ನಾಚಿಕೆ ಸಂಕೋಚವನ್ನ ಬದಿಗಿರಿಸಿ ಮದದಿಂದ ತಿರುಗಬೇಡಿ, ಮದದಿಂದ ತಿರುಗಬೇಡಿ. ಯಾಕೆ ಗೊತ್ತಾ, ಈ ದೇಹ ಯಾವತ್ತಿಗೂ ಶಾಶ್ವತವಾದದ್ದಲ್ಲ. ಏನಾಗತ್ತೆ, ಒಂದ ಕ್ರಿಮಿ ಆಗತ್ತೆ, ಅಥವಾ ಮಲವಾಗತ್ತೆ, ಸುಟ್ರೆ ಬೂದಿ ಆಗತ್ತೆ. ಇಂತಹ ಬೂದಿ ಆಗುತ್ತಾ ಇರುವಂತಹ ಶರೀರದ ಪೋಷಣೆಗೆ ಯಾಕೆ ಒದ್ದಾಡ್ತೀರಿ? ಶರೀರದಕ್ಕೆ ಪೋಷಣೆಗೆ ಒಳ್ಳೆ ಪೋಷಣೆ ಸಿಗಬೇಕು ಅಂತ ಯಾಕೆ ಒದ್ದಾಡ್ತೀರಿ? ಬೇಕು. ಶರೀರದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು, ನಾವು ನಿರ್ಲಕ್ಷ್ಯ ಮಾಡಬಾರದು. ಯಾಕೆ ಗೊತ್ತಾ, ಶರೀರ ಇದ್ರೆ ಸಾಧನೆ ಆಗುತ್ತೆ. ಸಾಧನೆಗಾಗಿ ಇದೆಲ್ಲ ಇರಬೇಕೆ ಹೊರತು ವೈಭವಕ್ಕಾಗಿ ಅಲ್ಲ. ವೈಭವಕ್ಕಾಗಿ ಶರೀರವನ್ನು ಪೋಷಣೆ ಮಾಡಬಾರದು, ಇನ್ನೇನು ಸಾಧನೆಗಾಗಿ ಶರೀರವನ್ನು ಪೋಷಣೆ ಮಾಡಬೇಕು. ಆಗಲೇ ಹೇಳಿದ್ನಲ್ಲ, ಅತ್ಯಂತ ಪ್ರೀತಿಸುವಂತಹ ಒಂದು ವಸ್ತು ಅಂದ್ರೆ ಈ ಶರೀರ. ನಾನು ಅತ್ಯಂತ ಪ್ರೀತಿ ಮಾಡುವಂತಹ ವಸ್ತು ಅಂದ್ರೆ ಈ ಶರೀರ. ಇದರ ಮೇಲೆ ಅಭಿಮಾನ, ನಾಳೆ ನಾವು ಸತ್ತರೂ ಶರೀರದ ಮೇಲೆ ಅಭಿಮಾನ ಹೋಗಲ್ಲ. ಪ್ರೇತವಾಗಿದ್ರು ಕೂಡ ಶರೀರವನ್ನ ಸೇರ್ಕೊಳ್ಬೇಕು ಅಂತ ಹಪಹಪಿಸ್ತಾನೆ ಮನುಷ್ಯ. ನಾಳೆ ನೋಡಿ ಜೀರ್ಣವಾಗಿರುತ್ತೆ ಶರೀರ, ಏನು ಈ ಬಹಳ ಪೂರ ಕೈಲಾಗಲ್ಲ. ಆದರೂ ಕೂಡ ಶರೀರ ಬಿಟ್ಟು ಬಾ ಅಂತ ಯಮ ಕರೆದರೆ ನಾನು ಹೋಗಲ್ಲ. ಹಾಸಿಗೆ ಮೇಲೆ ಮಲಗಿರುತ್ತೇವೆ, ಹಾಸಿಗೆಯಲ್ಲೇ ಎಲ್ಲನೂ ಆಗ್ತಾ ಇರ್ತದೆ. ಯಾರೋ ನರ್ಸೋ ಸೊಸೆನೋ ಯಾರೋ ಒಬ್ರು ಬೈತಾ ಇರ್ತಾರೆ, ಯಾಕ್ರಿ ಇನ್ನು ಉಳ್ಕೊಂಡಿದ್ದೀರಿ ಅಂತ. ಆದ್ರೆ ಹೋಗ್ತೀರೇನೋ ಅಂತ ಕಳಿಸ್ತೇನೋ ಅಂದ್ರೆ ಬೇಡ ಅಂತಾರೆ. ದಯಾಮರಣವನ್ನ ನಾವು ದೇವರಲ್ಲಿ ಕೇಳ್ಕೊಳ್ಬೇಕು, ಆ ಸ್ಥಿತಿ ಬಂದಿರುತ್ತೆ. ಆದರೂ ಕೂಡ ಈ ಶರೀರದ ಮೇಲೆ ಅಭಿಮಾನ ಹೋಗೋದಿಲ್ಲ ಅಂತ ಹೇಳ್ತಾ ಅವನು ಹೇಳ್ತಾನೆ, ಇಂಥ ಅದಕ್ಕೆ ಜೀವಮಾನದಲ್ಲಿ ಶರೀರವನ್ನ ಪೋಷಣೆ ಮಾಡ್ಲಿಕ್ಕೋಸ್ಕರವಾಗಿ ಯಾರಿಗೂ ದ್ರೋಹ ಮಾಡಬೇಡಿಯಪ್ಪ, ಯಾರಿಗೂ ದ್ರೋಹ ಮಾಡಬೇಡಿ. ಸಾಧ್ಯವಾದಷ್ಟು ಜನರಿಗೆ ಸಹಾಯ ಮಾಡಿ, ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಇದರಿಂದ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇದು ಜೀವನದ ಒಂದು ಪರಮಾರ್ಥ ಅಂತ ತಿಳ್ಕೊಳ್ಳಿ. ನಮ್ಮ ಒಳಗಿನ ಅಂತರಂಗವನ್ನು ನಾವು ಕಾಣಬೇಕು, ಅಂತರಂಗದಲ್ಲಿ ಭಗವಂತನನ್ನ ಕಾಣಬೇಕು. ಇದು ಶರೀರವನ್ನು ಶುದ್ಧವನ್ನಾಗಿ ಮಾಡಿಕೊಳ್ಬೇಕು.
ಅಂತಃಕರಣವನ್ನ ಶುದ್ಧವನ್ನಾಗಿ ಮಾಡ್ಕೊಳ್ಬೇಕು. ಶುದ್ಧವಾದ ಆ ಅಂತಃಕರಣದಲ್ಲಿ ಆ ಭಗವಂತನ ಚಿನ್ಮಯವಾಗಿರತಕ್ಕಂತ ಒಂದು ವಿಗ್ರಹವನ್ನ ನಾವು ಕಾಣಬೇಕು ಅಂತ ಹೇಳ್ತಾ ಅವನು ಹೇಳ್ತಾನೆ, ಮುಚ್ಚುಕುಂದ ಮಹಾರಾಜ, ಸ್ವಾಮಿ ಯಾವ ಶ್ಲೋಕ, ಎಷ್ಟನೇ ಪ್ರಕರಣ ಅದು? ಎಷ್ಟನೇ ಪ್ರಕರಣ, ಯಾವ ಶ್ಲೋಕ? ಪ್ರಾರ್ಥ್ಯತೆ ಮಾಧುಭಿರೇಕಚರ್ಯಯ ವನಂ ವಿವಿಕ್ಷುದ್ಭಿರಖಂಡ ಭೂಮಿಪೈಹಿ ಮನ್ಯೇ ಮಮಾನುಗ್ರಹ ಈಶತೆ ಕೃತೋ ರಾಜ್ಯಾನುಬಂಧಾಪಗಮೋ ಯದೃಚ್ಛಯ ಯ ಪ್ರಾರ್ಥ್ಯತೆ ಸಾಧುಭಿರೇಕಚರ್ಯಯ ವನಂ ವಿವಿಕ್ಷುದ್ಭಿರಖಂಡ ಭೂಮಿಪೈಹಿ. ಮುಚ್ಚುಕುಂದ ಕೇಳ್ತಾನೆ, ಸ್ವಾಮಿ, ನಾನು ನಿನ್ನನ್ನ ಪ್ರಾರ್ಥನೆಯನ್ನು ಮಾಡಲಿಲ್ಲ. ನನಗೆ ರಾಜ್ಯವನ್ನು ಕೊಡು, ಚಕ್ರವರ್ತಿಯ ಪದವಿಯನ್ನು ಕೊಡು ಅಂತ ನಾನು ಕೇಳಲಿಲ್ಲ. ಆದರೆ ನೀನು ನನ್ನನ್ನ ಆರಿಸಿ ಅನುಗ್ರಹ ಮಾಡಿದ್ದಿ. ರಾಜನಾಗು ಅಂತ ಹೇಳಿ ನಾನು ನಿನ್ನನ್ನ ಬೇಡದೇ ಇದ್ರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದಿ. ಹೀಗಾಗಿ ಇದೆಲ್ಲ ನಿನ್ನ ಅಪೇಕ್ಷೆ, ನಿನ್ನ ಇಚ್ಛೆ. ನಿನ್ನ ಇಚ್ಛೆಯಿಂದ ಈ ರಾಜ್ಯದ ಪದವಿಯನ್ನು ಕೊಡಮಾಡಿದ್ದೀಯ. ಜೊತೆಗೆ ಈ ರಾಜ್ಯದ ಅಭಿಮಾನಗಳಿರಬಹುದು, ಅಥವಾ ಬಂಧಗಳಿರಬಹುದು, ಅಥವಾ ಬಂಧದ ನಾಶಗಳಿರಬಹುದು. ರಾಜ್ಯದ ಮೇಲೆ ನನಗೊಂದು ಅಭಿಮಾನವನ್ನ ನೀನು ಕೊಟ್ಟಿದ್ದೀಯ. ಜೊತೆಗೆ ಅಭಿಮಾನದ ಮೂಲಕವಾಗಿ ಬಂಧವನ್ನ ಅನುಗ್ರಹ ಮಾಡಿದ್ದೀಯ. ಜೊತೆಗೆ ಆ ಬಂಧವನ್ನು ನೀನೇ ಕಳೆಯುವನಿದ್ದೀಯ. ಹೀಗಾಗಿ ಇದೆಲ್ಲ ಇವತ್ತು, ಯಾಕೆಂದ್ರೆ ಈ ಮುಚ್ಚುಕುಂದ ಮಹಾರಾಜ ಚಕ್ರವರ್ತಿಯಾಗಿ ಮೆರೆದಿದ್ದಾನೆ, ಜೊತೆಗೆ ರಾಜ್ಯದಲ್ಲಿ ಒಳ್ಳೆಯ ರಾಜನಾಗಿ ಮೆರೆದಿದ್ದಾನೆ. ಇವತ್ತು ಭಗವಂತನಲ್ಲಿ ಭಕ್ತನಾಗಿಯೂ ಮೆರೀತಾ ಇದ್ದಾನೆ. ಹಾಗಾದ್ರೆ ರಾಜ ಪದವಿಯನ್ನು ಕೊಟ್ಟು, ಅಭಿಮಾನವನ್ನ ಕೊಟ್ಟು, ಬಂಧವನ್ನು ಕೊಟ್ಟು, ಬಂಧದ ನಾಶವನ್ನು ಕೊಡ್ತಾ ಇದ್ದಿ ಅಂತಂದ್ರೆ ನೀನು ನನಗೆ ಮಾಡಿದ ಪರಮಾನುಗ್ರಹ ಅಲ್ವಾ. ದೇವರು ಎಲ್ಲವನ್ನೂ ಎಲ್ರಿಗೂ ಕೊಡೋದಿಲ್ಲ. ಸಂಪತ್ತನ್ನು ಕೊಡ್ತಾನೆ, ಆದರೆ ಸಂಪತ್ತನ್ನ ವಿನಿಯೋಗಿಸುವ ಬುದ್ಧಿ ಕೊಡೋದಿಲ್ಲ. ದಾನ ಮಾಡ್ಲಿಕ್ಕೆ ಅಪೇಕ್ಷೆಯನ್ನು ದಾನ ಬೇಕು, ಸಂಪತ್ತಿದೆ, ಆದರೆ ವಿನಿಯೋಗಿಸುವಂತ ಸೌಲಭ್ಯವನ್ನ ದೇವರು ಕೊಡೋದಿಲ್ಲ. ಜೊತೆಗೆ ಅಪೇಕ್ಷೆ ಇರುತ್ತೆ. ಎಷ್ಟೋ ಜನರಿಗೆ ಬಹಳ ಒಳ್ಳೆ ಕೆಲಸ ಮಾಡಬೇಕು ಅಂತ ಸದ್ಭಾವನೆ ಇದೆ, ಆದ್ರೆ ಸದ್ಭಾವನೆ ಇದೆ, ಆದ್ರೆ ಹಣ ಇಲ್ಲ. ಈ ಸ್ಥಿತಿಯನ್ನು ನಾವು ಕಾಣ್ತಾ ಇರ್ತೇವೆ. ಆದರೆ ನನಗೆ ಎಲ್ಲವನ್ನೂ ಅನುಗ್ರಹ ಮಾಡಿದ್ದೀಯ. ಕೊನೆಗೆ ಈ ಯಾರ್ಯಾರೆಲ್ಲ ರಾಜ್ಯವನ್ನ, ಸಮಗ್ರವಾಗಿರತಕ್ಕಂತ ಸಂಸಾರಗಳನ್ನ ಪರಿತ್ಯಾಗ ಮಾಡಿ, ಕಾಡನ್ನ ಸೇರಿ ತಪಸ್ಸನ್ನ ಮಾಡಿ, ಯಾವ ರಾಗದ್ವೇಷಾದಿಗಳನ್ನೆಲ್ಲ ಬದಿಗಿರಿಸಿ ನಿನ್ನ ಅನುಗ್ರಹದಿಂದ ಮೋಕ್ಷವನ್ನ ಸಂಪಾದನೆ ಮಾಡಿದ್ದಾರೋ, ಯಾವ ವೈರಾಗ್ಯದಿಂದ ಭಕ್ತಿ ಭಾವವನ್ನ ಬೇಡಿ ಭಕ್ತಿಯನ್ನ ಮಾಡಿ ನಿನ್ನ ಅನುಗ್ರಹವನ್ನು ನೀನು ಸಂಪಾದನೆ ಮಾಡಿದ್ದಾರೋ, ಅಂತಹ ಆ ರಾಜ್ಯದ ಮಮತೆಯನ್ನ, ಬಂಧವನ್ನ ನಿನ್ನ ಅನುಗ್ರಹದಿಂದ ನೀನೇ ನನಗೆ ಕಳೆದು ನಿನ್ನ ಸೇವೆಯಲ್ಲಿ ತೊಡಗಿರುವಂತೆ ನನಗೆ ಮಾಡಿದ್ದೀಯಲ್ಲ. ನನ್ನನ್ನ ವೈರಾಗ್ಯವಂತನನ್ನಾಗಿ ಮಾಡಿದ್ದೀಯಲ್ಲ ಸ್ವಾಮಿ. ನೋಡಿ, ಅಷ್ಟೋ ಇಷ್ಟೋ ಸ್ವಂತ ಮನೆ ಇದ್ರೇನೆ ನಮಗೆ ವೈರಾಗ್ಯ ಅನ್ನೋದೇನಿರಲ್ಲ. ಅಂಥದ್ರಲ್ಲಿ ಸಮಗ್ರವಾದ ಚಕ್ರವರ್ತಿತ್ವ ಅಂತನ್ನುವ ಪದವಿಯನ್ನು ಕೊಟ್ಟು ಚಕ್ರವರ್ತಿಯನ್ನಾಗಿ ಮಾಡಿ ಆ ಚಕ್ರವರ್ತಿಗೂ ಕೂಡ ವೈರಾಗ್ಯ ಬರುವಂತೆ ಭಗವಂತ ಮಾಡಿದ್ದಾನೆ ಅಂತಂದ್ರೆ ಎಂಥ ಪರಮಾನುಗ್ರಹ. ಹೀಗಾಗಿ ನನಗೆ ಬಹಳ ಪರಮಾನುಗ್ರಹ ಮಾಡಿದ್ದೀಯಾ. ಯ ಪ್ರಾರ್ಥ್ಯತೆ ಸಾಧುಭಿರೇಕಚರ್ಯಯ. ಏಕಚರ್ಯ ಅಂದ್ರೆ ಪ್ರಧಾನವಾಗಿ ಯಾವ ಅವರ ತಪಸ್ಸು, ಅವರ ವೈರಾಗ್ಯ, ಅವುಗಳ ಮೂಲಕವಾಗಿ ಅವರೆಲ್ಲ ಏನ್ ಪ್ರಾರ್ಥನೆ ಮಾಡ್ತಾರೆ? ನಿನ್ನ ಪರಮಾನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ವೈರಾಗ್ಯವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ರಾಗದ್ವೇಷಾದಿ ಬಂಧಗಳನ್ನ ದೂರ ಮಾಡು ಅಂತ ಕೇಳಿಕೊಳ್ತಾ ಇದ್ದಾರೆ. ಆದ್ರೆ ನೋಡು, ನೀನೆಂತ ಅನುಗ್ರಹ ಮಾಡಿದ್ದಿ. ರಾಜ ಪದವಿಯನ್ನು ಕೊಟ್ಟಿದ್ದೀಯ, ಬಂಧವನ್ನು ಕೊಟ್ಟಿದ್ದೀಯ, ಅಭಿಮಾನವನ್ನು ಕೊಡ ಮಾಡಿದ್ದೀಯ, ಅಭಿಮಾನದ ತ್ಯಾಗವನ್ನು ಕೂಡ, ವೈರಾಗ್ಯವನ್ನು ಕೂಡ ಇವತ್ತು ಕೊಟ್ಟಿದ್ದೀಯ. ಎಲ್ಲವನ್ನೂ ಕೂಡ ಕೊಟ್ಟಿದ್ದಿ ಅಂತಂದ್ರೆ ನೀನು ನನಗೆ ಮಾಡಿದಂತ ಪರಮಾನುಗ್ರಹ ಅಲ್ಲದೆ ಮತ್ತೇನು ಅಂತ ಕೇಳ್ತಾರೆ. ಹೀಗಾಗಿ ಇಂತಹ ಪರಮಾನುಗ್ರಹವನ್ನು, ಇದು ಬೇಕು ಜೀವನದಲ್ಲಿ. ಭೋಗವೂ ಬೇಕು, ತ್ಯಾಗವೂ ಬೇಕು, ವೈರಾಗ್ಯವೂ ಬೇಕು.
ಏನು ತ್ಯಾಗನೂ ಬೇಕು, ಭೋಗನೂ ಬೇಕು, ವೈರಾಗ್ಯವೂ ಬೇಕು. ಎಲ್ಲವೂ ಕೂಡ ಹಿತಮಿತವಾಗಿರಬೇಕು ಅಲ್ವಾ. ಷಡ್ರಸೋಪೇತವಾಗಿರತಕ್ಕಂಥ ಅನ್ನವನ್ನು ನಾವು ಸ್ವೀಕಾರ ಮಾಡ್ತಿರ್ತೇವೆ. ಅಂದ್ರೆ ರುಚಿ ಅಂತ ಅನ್ನೋದು ಬೇಕು, ಆದ್ರೆ ಅತಿ ಆದ್ರೆ ಅಜೀರ್ಣವಾಗ್ತದಷ್ಟೇ. ರುಚಿಯಾಗಿರತಕ್ಕಂಥದ್ದನ್ನು ಸ್ವೀಕಾರ ಮಾಡಿ, ಪುಷ್ಟಿ ದೇಹ, ಅದು ಒಳ್ಳೆ ಬಲ, ದೇಹಕ್ಕೆ ಬಲ, ಆದರೆ ಜಾಸ್ತಿ ಆಗ್ಬಾರ್ದು. ಹಾಗೆ ಉಪವಾಸವೂ ಬೇಕು, ಜೊತೆಗೆ ಅನ್ನವೂ ಬೇಕು, ಆಹಾರವೂ ಬೇಕು, ಹಿತಮಿತವಾಗಿರಬೇಕು. ಹೀಗೆ ಅಂತ ಹೇಳ್ತಾ ನಂತರದಲ್ಲಿ ವಿಷ್ಣು ತೀರ್ಥರು ಪ್ರಿಯವ್ರತ ಮಹಾರಾಜನ ವೈರಾಗ್ಯದ ಬಗ್ಗೆ ಸೂಚನೆ ಮಾಡ್ತಾರೆ. ಸ್ವಯಂಭುವ ಮನು, ಭಾಗವತವನ್ನು ಕೇಳ್ತೀರಿ ನೀವು. ಸ್ವಯಂಭುವ ಮನು ಅವನು ತನ್ನ ಮಗನಾದ ಪ್ರಿಯವ್ರತ ಮಹಾರಾಜನಿಗೆ ಬ್ರಹ್ಮದೇವರ ಆಜ್ಞೆಯಂತೆ ಪಟ್ಟವನ್ನು ಕಟ್ಟಬೇಕು ಅಂತ ಹೊರಟಾಗ ಅವರು ಪ್ರಿಯವ್ರತ ಮಹಾರಾಜರು ಹೇಳ್ತಾರೆ, ನಾರದರು ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಅಪ್ಪ ನನಗೆ ಈ ರಾಜ್ಯ ಪದವಿ ಬೇಡ ಅಂತ. ಹಿಂದಿನ ಕಾಲದಲ್ಲೆಲ್ಲ ನೋಡುವಂತವರೆಲ್ಲ ಇಂಥವ್ರೆ, ಬೇಡ 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 ಅಂತಾನೆ ಸಿಗ್ತಾರೆ. ಇವತ್ ನೋಡಿದ್ರೆ ಬೇಕು 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 ಅಂತಂದವ್ರು ಸಿಗ್ತಾರೆ, ಕೊಡೋರ್ ಗತಿ ಇಲ್ಲ. ಯಾಕಂದ್ರೆ ಅಂಟ್ಕೊಂಡು ಕೂತಿರ್ತಾರೆ ಎಲ್ರು ಕೂಡ. ಹೀಗಾಗಿ ಅವನು ಪ್ರಿಯವ್ರತ ಮಹಾರಾಜ ನಾರದರಿಂದ ವಿಶೇಷವಾದ ತತ್ವಜ್ಞಾನವನ್ನು ಪಡೆದು ಅವನು ಹೇಳ್ತಾನೆ, ನನಗೆ ರಾಜ್ಯ ಪದವಿ ಬೇಡ ಅಂತ. ಸಾಕ್ಷಾತ್ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ಅವನನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರಿಯವ್ರತ ಮಹಾರಾಜನಿಗೆ. ಬ್ರಹ್ಮದೇವರು ಪ್ರಿಯವ್ರತನಿಗೆ ಹೇಳ್ತಾರೆ, ಯದ್ವಾಚಿತಂತ್ಯಾಂ ಗುಣಕರ್ಮ ನಾಮಭಿಃ, ಯದ್ವಾಚಿತಂತ್ಯಾಂ ಗುಣಕರ್ಮ ನಾಮಭಿಃ ಸ್ವಧಾಮಭಿರ್ವತ್ಸವಯಂ ಸುಯೋಜಿತಾಃ, ಸ್ವಧಾಮಭಿರ್ವತ್ಸವಯಂ ಸುಯೋಜಿತಾಃ ಸರ್ವೇ ವಹಾವೋ ಬಲಿಮೀಶ್ವರಾಯ ಪ್ರೋತಾನಸೀವದ್ವಿಪದೇ ಚತುಷ್ಪದಃ. ಏನೋ ಪ್ರಿಯವ್ರತ, ರಾಜ್ಯ ಬೇಡ ಅಂತ ಹೇಳ್ತಾ ಇದ್ದೀಯಲ್ಲ, ಹಾಗೆ ಸಾಧ್ಯ ಇಲ್ಲ. ಯಾರ್ಯಾರು ಅವರವರ ಕರ್ತವ್ಯಗಳನ್ನ ಅವರವರು ಮಾಡ್ಲೇಬೇಕು ಅಂತ ಹೇಳ್ತಾರೆ. ನಿನಗಿಂತಲೂ ಹೆಚ್ಚಿನ ವೈರಾಗ್ಯ ನಮಗೂ ಇದೆ, ನಿನಗಿಂತಲೂ ಹೆಚ್ಚಿನ ಜ್ಞಾನ ನನಗಿದೆ. ಆದರೆ ನಾನು ತಪಸ್ಸು ಮಾಡ್ತಾ ಕೂತ್ಕೊಳ್ತೇನೆ ಅಂದ್ರೆ ದೇವರಿಗೆ ಇಷ್ಟವಾಗುವುದಿಲ್ಲ, ದೇವರಿಗೆ ಇಷ್ಟವಾಗುವುದಿಲ್ಲ. ದೇವರು ಹೇಗೆ ಮಾಡಿದ್ದಾನೆ ಅಂತಂದ್ರೆ, ಒಂದು ಮೂಗುದಾರ ಅಂತ ಇರ್ತದೆ, ಸಾಮಾನ್ಯವಾಗಿ ಪಶುಗಳಿಗೆ ಹಾಕ್ತಾರೆ. ಪಶುಗಳೆಲ್ಲ ಹತೋಟಿಗೆ ಬರಬೇಕು ಅಂತಂದ್ರೆ ಮೂಗುದಾರ ಹಾಕ್ಬೇಕು. ಮೂಗುದಾರ ಹಾಕಿ ಆ ಸ್ಥಾನದಲ್ಲಿ ಕಟ್ತಾರೆ, ಅದು ಅಲ್ಲೇ ಇರ್ತದೆ. ಹೇಗೆ ದಾರ ಹಾಕಿ ಗೂಟಕ್ಕೆ ಕಟ್ಟಿದರೆ ಹೇಗೆ ಪಶುಗಳು ಹಾಗೇ ಇರ್ತದೆ, ಅದೇ ರೀತಿಯಾಗಿ ಭಗವಂತನು ಕೂಡ ನಮ್ಮನ್ನ ಕೆಲವು ಕರ್ತವ್ಯಗಳೆಂಬ ಹಗ್ಗದಿಂದ ಚೆನ್ನಾಗಿ ಕಟ್ಟಿದ್ದಾನೆ. ನಮಗೊಂದು ಮೂಗುದಾರ ಇದೆ, ಅಂದ್ರೆ ಹತೋಟಿ ಮೀರದಂತೆ, ಎಲ್ಲೆ ಮೀರದಂತೆ ಭಗವಂತ ಒಂದು ಪರಿಧಿಯನ್ನಿಟ್ಟಿದ್ದಾನೆ. ಯಾವುದು ಆ ಎಲ್ಲೆ ಅಂದ್ರೆ ವೇದಗಳೆಂಬಂತಹ ಮಾತುಗಳು, ಆಯ್ತಾ, ಅದೇ ಹಗ್ಗ. ವೇದಗಳ ಶ್ರುತಿ ಸ್ಮೃತಿ ಪುರಾಣಗಳು ಅವುಗಳೇ ಹಗ್ಗ. ಆ ಹಗ್ಗದಿಂದ ನಮ್ಮನ್ನ ಗುಣ ಅಂದ್ರೆ ನಮ್ಮ ವ್ಯಕ್ತಿತ್ವ, ಕ್ಯಾರೆಕ್ಟರ್, ಜೊತೆಗೆ ನಮ್ಮ ಕರ್ತವ್ಯ, ಕರ್ಮ, ವರ್ಣಾಶ್ರಮೋಚಿತವಾದ ಕರ್ತವ್ಯಗಳು, ಜೊತೆಗೆ ನಾಮ ಅಂದ್ರೆ ಈ ವ್ಯಕ್ತಿ ಈ ತರದ ಕರ್ತವ್ಯಗಳನ್ನ ಮಾಡಬೇಕು ಅಂತ ಹೇಳಿ, ಬ್ರಾಹ್ಮಣ ಹೀಗಿರಬೇಕು, ಕ್ಷತ್ರಿಯ ಹೀಗಿರಬೇಕು, ವೈಶ್ಯ ಹೀಗಿರಬೇಕು, ಹೀಗೆ ಅಂತ ಹೇಳ್ತಾ ಪ್ರತ್ಯೇಕವಾದ ಬಂಧನಗಳನ್ನ ಏರ್ಪಾಟು ಮಾಡಿ ಅದರಲ್ಲಿ ಚೆನ್ನಾಗಿ ಕಟ್ಟಿದ್ದಾನೆ. ಬ್ರಹ್ಮದೇವರು ಮೊದಲು ಹಾಗೆ ಹೇಳ್ತಾರೆ, ಸ್ವಾಮಿ ನಾನು ತಪಸ್ಸು ಮಾಡುತ್ತೇನೆ ಅಂತ. ಭಗವಂತ ಹೇಳಿದ, ನೀನು ಮಾಡುವ ಆರಾಧನೆ ಯಾವುದು ಗೊತ್ತೋ, ನಾನು ಹೇಳಿದ ಕರ್ಮಗಳನ್ನ ಮಾಡೋದೇನೆ ನೀನು ಮಾಡುವ ನನ್ನ ಆರಾಧನೆ ಅಂತ. ಅಪ್ಪ ಹೇಳಿದ ಹಾಗೆ ಕೇಳದೆ ಏನೇನೋ ಮಾಡ್ತೇನೆ ಅಂತಂದ್ರೆ ಅಪ್ಪನಿಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ನಾವು ಯಾವ್ದ್ಯಾವ್ದು ಕರ್ತವ್ಯಗಳನ್ನು ಮಾಡ್ತಾ ಇದ್ದೇವೆ, ಆದ್ರೆ ಎಲ್ಲಾ ಕರ್ತವ್ಯಗಳು ಭಗವಂತನಿಗೆ ಇಷ್ಟವಾಗಬೇಕು ಆಗಲ್ಲ. ಅವನು ಹೇಳಿದ ಕರ್ಮಗಳನ್ನು ನಾವು ಮಾಡುವುದಾದರೆ ಅವನಿಗೆ ಇಷ್ಟವಾಗುತ್ತೆ. ಹಾಗೆ ಅಲ್ಲಿ ಹೇಗೆ ಮೂಗುದಾರ ಹಾಕಿ ಒಂದು ಜಟಕ ಬಂಡಿ
ಆ ಬಂಡಿಯಲ್ಲಿ ಒಂದಷ್ಟು ಪದಾರ್ಥಗಳನ್ನು ಹಾಕಿದ್ದಾರೆ. ಬಂಡಿಯಲ್ಲಿ ಪದಾರ್ಥಗಳನ್ನ ಹಾಕಿ ಮುಂಭಾಗದಲ್ಲಿ ಎತ್ತುಗಳನ್ನ ಕಟ್ಟಿ ಅದು ನೊಗವನ್ನ ಹೊತ್ತು ಸಾಗುವಂತೆ ನಾವು ಕೂಡ ಬದುಕೆಂಬ ಬಂಡಿಯಲ್ಲಿ ಪ್ರಾರಬ್ಧ ಕರ್ಮಗಳೆಂಬ ಭಾರವನ್ನು ಹಾಕಿ ವೇದ ಶಾಸ್ತ್ರಗಳೆಂಬ ವರ್ಣಾಶ್ರಮ ಧರ್ಮಗಳೆಂಬ ಪುರಾಣಗಳ ಮಾತೆಂಬ ಹಗ್ಗವನ್ನ ಮೂಗುದಾರವನ್ನ ಭಗವಂತ ಚುಚ್ಚಿದ್ದಾನೆ. ನಾವೆಲ್ಲ ಎತ್ತುಗಳು, ನಾವೊಂದು ಬಂಡಿಯನ್ನು ಹೊತ್ತಿದ್ದೇವೆ. ಬಂಡಿ ಯಾವುದು? ಜೀವನ ಎಂಬಂತ ಬಂಡಿ. ಆ ಬಂಡಿಯಲ್ಲಿ ಭಾರ ಇದೆ. ಯಾವುದು ಭಾರ? ಇದೇನೆ ಪ್ರಾರಬ್ಧ ಕರ್ಮಗಳೆಂಬ ಭಾರ. ಎಷ್ಟು ಮೂಟೆ ಮೂಟೆ ಇದಾವ ಗೊತ್ತಾ? ಪ್ರಾರಬ್ಧ ಬಹಳ ಇದೆ. ಬಹಳ ಕರ್ಮಗಳನ್ನ ಹೊತ್ತುಕೊಂಡು ತಿರುಗಾಡ್ತಾ ಇದ್ದೇವೆ. ಎಲ್ಲಿಗೆ ಹೋದ್ರೂ ಇದು ಬಿಡೋದು ಅಂತ ಇಲ್ಲ. ಪ್ರಾರಬ್ಧ ಕರ್ಮಗಳನ್ನು ಹೊತ್ತುಕೊಂಡು ನಿರಂತರವಾಗಿ ಚಲನೆ ಅಂತ. ಎತ್ತುಗಳಿಗಾದ್ರೆ ಯಾವಾಗಲೂ ನೊಗವನ್ನು ಹೊರುವಂತದ್ದೇನಿಲ್ಲ. ಸೀಸನ್ ನಮ್ಮದು ಹಾಗಲ್ಲ. ಹುಟ್ಟಿದಾಗಿಂದ ನಮ್ಮ ಸೀಸನ್ ಪ್ರಾರಂಭವೇ. ನಿರಂತರವಾಗಿ ಪ್ರಾರಬ್ಧವನ್ನು ಹೊತ್ಕೊಂಡು ತಿರುಗುತ್ತಾನೇ ಇರ್ತೇವೆ. ಯಾವಾಗ ಕೊನೆ? ಇಲ್ಲ, ಕೊನೆ ಇಲ್ಲ. ಪ್ರಾರಬ್ಧ ಕರ್ಮಗಳಿಗೆ ಕೊನೆಯೇ ಇಲ್ಲ. ಏನ್ ಮಾಡೋಣ? ಪ್ರಾರಬ್ಧ ಕರ್ಮಗಳನ್ನ ಕಡೆಗೊಳಿಸ್ಲಿಕ್ಕೆ, ಪ್ರಾರಬ್ಧ ಕರ್ಮಗಳನ್ನ ಕಳೆದುಕೊಳ್ಳೋಣ ಅಂತಂದ್ರೆ ನಮ್ ಕೈದು ಸಾಧ್ಯವೇ ಇಲ್ಲ. ಅಷ್ಟು ಪ್ರಾರಬ್ಧಗಳಿದ್ದಾವೆ. ಹೀಗಾಗಿ ಬ್ರಹ್ಮದೇವರು ಹೇಳ್ತಾರೆ, ಪ್ರಿಯವ್ರತ, ನಾನೂ ಕೂಡ ಏನು ಭಗವಂತನ ಆದೇಶವನ್ನ ಪಾಲಿಸ್ತಾ ಇದ್ದೇನೆ. ಸೃಷ್ಟಿಕ್ರಿಯೆಗಳಲ್ಲಿ ಇದೆಲ್ಲ ಒಂದು ಕರ್ಮದ ಬಂಧನ ಅಲ್ವಾ? ಸೃಷ್ಟಿ ಮಾಡ್ತಾ ಇದ್ದಾನೆ. ಅದು ಸರಿಯಾಗಿರ್ಬೋದು, ಸರಿಯಾಗಿಲ್ಲದೆ ಇರಬಹುದು. ಯದ್ವಾ ತತ್ವ ಸೃಷ್ಟಿಗಳು ನೋಡ್ತಾ ಇದ್ದೇವೆ. ಒಂದಿರುವ ಹಾಗೆ ಇನ್ನೊಂದಿಲ್ಲ. ಒಬ್ಬನು ಒಳ್ಳೆಯವನು, ಒಬ್ಬನು ಮಧ್ಯಮನು, ಒಬ್ಬನು ಕೆಟ್ಟವರು. ಇದರಲ್ಲಿ ಎಲ್ಲಿಯಾದ್ರೂ ಲೋಪ ಬರೋದಾದ್ರೆ ಬರೋಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಬ್ರಹ್ಮದೇವರು ಹೇಗೆ ಮಾಡ್ತಾ ಇದ್ದಾರೆ? ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ. ಈಗ ಮರಣ ದಂಡನೆಯನ್ನ ನ್ಯಾಯಾಲಯ ವಿಧಿಸಿದೆ. ಒಬ್ಬ ನೇಣು ಹಾಕೋನಿದ್ದಾನೆ. ನೇಣು ಹಾಕಿದರೆ ಅವನಿಗೆ ಪಾಪ ಬರ್ತದ? ಒಬ್ಬನು ಸಾಯಿಸ್ತಾನೆ. ಸಾಯಿಸುವಂತ ವ್ಯಕ್ತಿಗೆ ಪಾಪ ಬರುತ್ತಾ? ಬರೋದಿಲ್ಲ. ಯಾಕೆ? ಅವನ ಕರ್ತವ್ಯ ಮಾಡ್ತಾ ಇದ್ದಾನೆ ಅಲ್ವಾ? ತಂದೆ ಮಗನನ್ನ ಹೊಡೆದ್ರೆ ತಂದೆಗೆ ಪಾಪ. ಮಕ್ಕಳು ಮಲಗಿರ್ತಾರಪ್ಪ, ಬೆಳಗ್ಗೆ ಎಷ್ಟಾದ್ರೂ ಹೇಳೋದಿಲ್ಲ, ಬೈದು ಎಬ್ಬಿಸ್ತೇವೆ. ಆವಾಗ ಪಾಪ ಬರ್ತದೆ ಅಂತಂದ್ರೆ, ನಮ್ಮ ಗುರುಗಳದ್ದು ಮಾತು ಹೇಳ್ತಾ ಇದ್ರು. ನಾವೆಲ್ಲ ವಿದ್ಯಾಪೀಠದಲ್ಲಿ ಮಕ್ಕಳನ್ನ ಎಬ್ಬಿಸುವಾಗ ಸ್ವಲ್ಪ ಹೊಡಿಬೇಕಾಗ್ತದೆ. ಮಕ್ಕಳು ಓದ್ಲಿಲ್ಲ ಅಂದ್ರೆ ಎರಡೇಟು ಹೊಡೆಯುವಾಗ ಅವರೆಲ್ಲ ಬೇಸರ ಮಾಡ್ಕೊಳ್ತಾರೆ. ಏನ್ ಮಾಡೋದು ಅಂತಂದಾಗ ಅವ್ರು ಹೇಳ್ತಾ ಇದ್ರು, ನೀವು ಹೊಡಿಲಿಲ್ಲ ಅಂತ ಆದ್ರೆ ನಾಳೆ ಪುನಃ ದೊಡ್ಡವರಾದ ಮೇಲೆ ಬೇಸರ ಮಾಡ್ಕೊಳ್ತಾರೆ. ಅವತ್ತು ಗುರುಗಳು ನನ್ನನ್ನು ಸರಿಯಾಗಿ ಹೇಳಿದ್ದಿದ್ರೆ, ಚೆನ್ನಾಗಿ ಹೇಳ್ತಾ ಇದ್ರೆ, ಸ್ವಲ್ಪ ಕಟುವಾಗಿ ಹೇಳಿದ್ದಿದ್ರೆ ನಾನು ಸರಿ ಇರ್ತಾ ಇದ್ದೆ ಅಂತ. ಹೀಗಾಗಿ ಅವರವರ ಕರ್ತವ್ಯ ಅದು. ವಾರ್ಡನ್ ಆಗುವಂತವ್ರಿಗೆ ಹೇಳ್ತಾ ಇದ್ರು ಗುರುಗಳು, ನಿನಗೆ ಯಾವಪ್ಪ ಬ್ರಹ್ಮಚಾರಿಗಳ ಶಾಪ ಏನು ಇರೋದಿಲ್ಲ. ಯಾಕಂದ್ರೆ ನೀವು ಒಳ್ಳೆ ಕರ್ತವ್ಯ ಮಾಡ್ತಾ ಇದ್ದೀರಿ. ಕರ್ತವ್ಯದಲ್ಲಿ ತೊಡಗಿದಾಗ ಇದು ನಾನು ಮಾಡಬೇಕ, ನಿಷ್ಪಕ್ಷಪಾತವಾಗಿ ರಾಗದ್ವೇಷಾದಿಗಳನ್ನು ಬಿಟ್ಟು ಕರ್ತವ್ಯದ ದೃಷ್ಟಿಯಿಂದ ಮಾಡಿದ್ರೆ ಅದು ಯಜ್ಞ ಅಂತ ಕರೆಸಿಕೊಳ್ಳುತ್ತದೆ ಅಂತ. ಈ ತರದ ಮಾತು ಬ್ರಹ್ಮದೇವರು ಹೇಳ್ತಾರೆ ಈ ಮಾತು. ಹೀಗಾಗಿ ಅಂತಹ ಆ ಬ್ರಹ್ಮದೇವರೇ ಹೇಳ್ತಾರೆ, ಪ್ರಿಯವ್ರತ, ನೀನು ಕೂಡ ನಾನು ಹೇಗೆ ನನ್ನ ತಂದೆಯ ಆದೇಶವನ್ನು ಪಾಲಿಸ್ತಾ ಇದ್ದೇನೆ, ಅದೇ ರೀತಿಯಾಗಿ ನೀನೂ ಕೂಡ ಪಾಲಿಸಬೇಕು. ತಂದೆಯ ಆದೇಶವನ್ನು ನೀನು ಪಾಲಿಸಬೇಕು ಅಂತ. ಹೌದು, ನಾನೇನೋ ಈ ರಾಜ್ಯವನ್ನು ಪರಿಪಾಲಿಸ್ಲಿಕ್ಕೆ ಅಪ್ಪ ಹೇಳಿದ್ದಾನೆ ಅಂತ ಹೊರಟ್ರೆ ಅದು ಒಂದೊಂದೇ ಅಂಟುಕೊಳ್ತಾ ಹೋಗ್ತದೆ. ಕರ್ತವ್ಯಗಳಲ್ಲಿ ಒಂದು ಕರ್ತವ್ಯ ಮಾಡುವಾಗ ಇನ್ನೊಂದಷ್ಟು ಕರ್ತವ್ಯಗಳ ಲೋಪ, ಒಂದಷ್ಟು ಪ್ರಾರಬ್ಧ ಅದರಿಂದ ಉತ್ಪತ್ತಿ ಆಗ್ತಾ ಹೋಗ್ತದೆ. ಇದರಿಂದ ಮತ್ತಷ್ಟು ಈಗ ಕೆಸರು ಅಂಟುಕೊಂಡಿದೆ ಅಂದ್ರೆ ಕೆಸರಿನಿಂದ ತೊಳೆದ್ರೆ ಕೆಸರು ಹೇಗೆ ಹೋಗ್ತದೆ? ಕೆಸರು ಅಂಟುಕೊಂಡಿದೆ ಅಂದ್ರೆ ಕೆಸರಿಂದ ಹೋಗೋದಿಲ್ಲ, ನೀರಿನಿಂದ ತೊಳೆದರೆ ಕೆಸರು ಹೋಗ್ತದೆ. ಹಾಗೆ ಕರ್ಮಗಳು ಜ್ಞಾನದಿಂದ ತೊಳಿಬೇಕು. ನೀರು ಶುದ್ಧವಾಗಿರತಕ್ಕಂಥದ್ದು, ಜ್ಞಾನ ಅತ್ಯಂತ ಪರಿಶುದ್ಧ. ಜ್ಞಾನ ಮಾರ್ಗದಲ್ಲಿ ಹೋದಾಗ ಕರ್ಮ ಅನ್ನೋದು ಕಳೀತದೆ. ಹೀಗಾಗಿ ಮತ್ತೆ ಪುನಃ ಕರ್ತವ್ಯದಲ್ಲಿ ನನ್ನ ತೊಡಗಿಸ್ತಾ ಇದ್ದೀಯಲ್ಲ ಅಂದ್ರೆ ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೆ ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಯಾರಿಗೆ
ಕರ್ತವ್ಯ ಪ್ರಜ್ಞೆಯೇ ಇರೋದಿಲ್ಲ. ಯಾರಿಗೆ ಕರ್ತವ್ಯ ಪ್ರಜ್ಞೆ, ಈಗ ನಾವು ಕೂತಿರ್ತೇವೆ, ನಾನು ಹೀಗೆ ಮಾಡಬೇಕು ಅನ್ನುವ ಕರ್ತವ್ಯ ಪ್ರಜ್ಞೆಯೇ ಇರೋದಿಲ್ಲ, ಅವ್ರಿಗೆ ಕಾಡು ಹೋದ್ರೆ ಏನು, ನಾಡಲ್ಲಿದ್ರೆ ಏನು, ಏನ್ ಪ್ರಯೋಜನ? ನಾವ್ ಅಂದ್ಕೋತಿರ್ತೇವೆ, ಕಾಡು ಹೋಗ್ಬಿಟ್ಟು ಬಹಳ ಕೆಲಸ ಮಾಡ್ಬೇಕು, ಬಹಳ ಸಾಧನೆ ಮಾಡ್ಬೇಕು ಅಂತ. ಕಾಡು ಅಂತಂದ್ರೆ ಅದನ್ನ ಹೇಳ್ತಾರೆ, ಸಜ್ಜನರ ಸಹವಾಸವೇ ಕಾಡು. ಇವತ್ತು ವಾನಪ್ರಸ್ಥ ಅನ್ನೋದು ಕಲಿಯುಗದಲ್ಲಿ ನಿಷಿದ್ಧ. ಸನ್ಯಾಸ ಇದೆ, ವಾನಪ್ರಸ್ಥ ಅಂತ ಅನ್ನೋದು ನಿಷಿದ್ಧ. ಹೀಗಾಗಿ ನಿಜವಾಗಿ ಕಾಡು ಅಂತಂದ್ರೆ ಯಾವುದು ಗೊತ್ತಾ? ಏಕಾಂತದಲ್ಲಿರುವ ಜ್ಞಾನಿಗಳು, ಸಜ್ಜನರ ಸಹವಾಸ. ನೀವು ಕರ್ತವ್ಯ ಪ್ರಜ್ಞೆ ಇಲ್ಲೇ ಇಲ್ಲ ಅಂತ ಆದ್ರೆ ಕಾಡಿಗೆ ಹೋಗಿ ಏನ್ ಕರ್ತವ್ಯ ಮಾಡ್ತೀರಿ? ಇನ್ನ ಅಲ್ಲಿಯೂ ಇಲ್ಲ. ಯಾಕೆ? ಅಲ್ಲಿಯೂ ಕೂಡ ರಾಗ, ದ್ವೇಷ, ಕಾಮ, ಕ್ರೋಧ, ಭಯ ಇವೆಲ್ಲ ಜೊತೆಗೆ ಇರುತ್ತೆ. ಕಾಡಿಗೆ ಹೋದ್ರೆ ಏನ್ ನಾವೇನು ಆರಾಮಾಗಿರ್ತೀವಿ ಅಂತೇನಿಲ್ಲ, ಅಲ್ಲಿಯೂ ಭಯ ಇದೆ. ನಮಗೆ ಭಗವಂತನ ಬಗ್ಗೆ ಅಷ್ಟೆಲ್ಲ ನಂಬಿಕೆ ಇಲ್ಲಪ್ಪ, ಅಷ್ಟೆಲ್ಲ ನಂಬಿಕೆ ಇಲ್ಲ. ಕತೆ ಕೇಳ್ತಿರ್ತೇವೆ, ಋಷಿಮುನಿಗಳೆಲ್ಲ ಕಾಡಲ್ಲಿ ಇರ್ತಾ ಇದ್ರು ಅಂತ. ಅದು ಕಾಡಲ್ಲಿ ಹೇಗಿರ್ತಾ ಇದ್ರು ಅನ್ನೋದು ಇವತ್ತಿಗೂ ಸ್ವಲ್ಪ ಆಶ್ಚರ್ಯವೇ. ಯಾಕೆಂದ್ರೆ ಎಷ್ಟೆಲ್ಲ ಹಿಂಸ ಪ್ರಾಣಿಗಳೆಲ್ಲ ಇದ್ದಾವೆ. ಹಿಂಸ ಪ್ರಾಣಿಗಳೆಲ್ಲ ಇರುವಾಗಲೂ ಕೂಡ ಅವರಿಗೆ ಯಾವುದು ಏನು ಮಾಡ್ತಾ ಇರ್ಲಿಲ್ವಾ ಅಲ್ವಾ? ಯಾವುದು ಏನು ಮಾಡ್ತಾ ಇರ್ಲಿಲ್ಲ ಅಂದ್ರೆ ಅರ್ಥ ಹೇಗೆ? ನಮಗೆ ಇವತ್ತು ಒಂದು ಬೆಟ್ಟಕ್ಕೆ ಹೋಗ್ತೇವೆ, ಒಂದು ಗುಡ್ಡಕ್ಕೆ ಹೋಗ್ತೇವೆ, ಅಲ್ಲಿ ಏನೂ ಇಲ್ಲ ಗೊತ್ತಿದೆ, ಆದರೂ ಕೂಡ ಭಯ. ಎಲ್ಲಿ ಏಕಾಂತ ಇದೆ ಅಲ್ಲಿ ಭಯ. ಈಗ ನೋಡಿ, ಮನೆ ಕತ್ತಲು, ಇದ್ದಕ್ಕಿದ್ದಾಗ ಕತ್ತಲಾಯ್ತು, ಯಾರೂ ಇಲ್ಲ. ಯಾರೂ ಇಲ್ಲ ಅನ್ನೋದು ಗೊತ್ತಿದೆ, ಕತ್ತಲಾಗಿದೆ, ಆದ್ರೂ ಭಯ ಆಗ್ತದೆ. ಈ ತರದ ರಾಗ, ದ್ವೇಷ, ಭಯ, ಕಾಮ, ಕ್ರೋಧ ಇದೆಲ್ಲ ಇರುವಾಗ ನೀವು ಕಾಡಿಗೆ ಹೋದ್ರೆ ಏನು, ನಾಡಿಗೆ ಹೋದ್ರೆ ಏನು, ಪ್ರಯೋಜನ ಇಲ್ಲ. ಇನ್ನೂ ಹೇಳ್ತಾರೆ, ನೀವು ಜೊತೆಯಲ್ಲೇನೆ ಷಟ್ ಸಪತ್ನಾಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ತರದ 6 ವಿಧವಾಗಿರುವ ಶತ್ರುಗಳನ್ನ ಹೃದಯದಲ್ಲಿ ಇಟ್ಟುಕೊಂಡು ಯಾವಾಗಲೂ ಕೂಡ ಇರುವಂತಹ ವ್ಯಕ್ತಿಗಳಿಗೆ ಎಲ್ಲಿದ್ರೂ ಯಾವ ಸಾಧನೆ ಆಗ್ತದೆ? ಎಲ್ಲಿದ್ರೂ ಸಾಧನೆ ಆಗೋದೇ ಇಲ್ಲ. ಹೀಗಾಗಿ ನಾವು ಕಾಡಿಗೆ ಹೋಗ್ತೇವೆ, ನಾವು ಸಾಧಕರಾಗ್ತೇವೆ, ಸಾಧ್ಯ ಇಲ್ಲ. ಕಾಡಿಗೆ ಹೋಗಿ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಳಗಡೆಯೇ ಇರುವಂತ ವ್ಯಕ್ತಿಗಳನ್ನು ಹೊರಗೆ ಹಾಕಿ ಅಂತ. ಸಾಮಾನ್ಯ ಮನೆಯಿಂದ ಹೊರಗೆ ಹಾಕೋದಕ್ಕಿಂತ ಮನಸ್ಸಿನಿಂದ ಕೊಳೆಯನ್ನು ಹೊರಗೆ ಹಾಕಬೇಕಾಗಿದೆ. ಷಟ್ ಸಪತ್ನ ಒಂದೊಂದನ್ನೇ. ಅದಕ್ಕೆ ಈ ಕಾಶಿಗೆ ಹೋಗಿ ಯಾವ್ದಾದ್ರು ಬಿಡೋದು ಅಂತಿದೆ ನೋಡಿ, ಎಷ್ಟು ಮಟ್ಟಿಗೆ ಅಂದ್ರೆ ದಾನ ಕೊಡೋದು ಕೂಡ. ನಾವು ಕಿಸೆಯಲ್ಲಿ ಒಂದು 500 ರೂಪಾಯಿ ಇದ್ದಾವೆ, ಆದರೂ ಕೂಡ ನಾವು ಯಾರಿಗಾದ್ರೂ ಕೊಡುವಾಗ ನಾವೇನ್ ಹುಡುಕ್ತೇವೆ? ಒಂದು 10 ರೂಪಾಯಿ ಹುಡುಕ್ತೇವೆ. ನಮ್ ಕ್ವಾಲಿಟಿ ಇದೊಂಥರ ಕ್ಯಾರೆಕ್ಟರ್ ಹಾಗೆ. ನಮ್ ವ್ಯಕ್ತಿತ್ವ ಬಹಳ ಸಂಕುಚಿತವಾದ ವ್ಯಕ್ತಿತ್ವ. ಯಾರೋ ಒಬ್ರು ಪಾಪ ಕೇಳಿದ್ದಾರೆ, ನಾವೇನ್ ಮಾಡ್ತೇವೆ? ಯಾರಾದ್ರೂ ಕೈ ಒಡ್ಡಿದ್ರೆ ಸಾಕು, ಯಾವ್ದು ಚಿಲ್ಲರೆ ಇದೆಯಾ ಅಂತ ನೋಡ್ತೇವೆ. ಯಾಕೆ? ಅಷ್ಟೇ, ಅದು ನನ್ನ ತಿದ್ದು ನನಗೇನಾದ್ರೂ ಕೆಲ್ಸಕ್ಕೆ ಬರ್ತದೆ. ಹೀಗಾಗಿ ತಾನೇ ಸೃಷ್ಟಿ ಮಾಡಿ ಇಂತಹ ಕರ್ಮ ಭೂಮಿಗಳಲ್ಲಿ, ಆಯ್ತಾ, ಈ ಇಷ್ಟೆಲ್ಲ ಏನು ಸಾಧನೆ ಮಾಡ್ತಾ ಇದ್ದಾರೆ, ಯಾರು? ಭಗವಂತ ಬ್ರಹ್ಮದೇವರ ಮೂಲಕವಾಗಿ ಇಷ್ಟೆಲ್ಲ ಸಾಧನೆ ಮಾಡಿಸ್ತಾ ಇದ್ದಾರೆ. ಆದ್ರೆ ಆ ಬ್ರಹ್ಮದೇವರು ಹೇಳ್ತಾರೆ, ನೋಡು, ನಿನ್ನ ಅಂತರಂಗದಲ್ಲಿ ಇಷ್ಟು ಜನ ಶತ್ರುಗಳನ್ನು ಇಟ್ಟುಕೊಂಡು ನೀ ಅಲ್ಲಿಗೆ ಹೋಗ್ತೇನೆ, ಇಲ್ಲಿಗೆ ಹೋಗ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಮಾಡಬೇಡ. ಮೊದಲು ಈ ಶತ್ರುಗಳನ್ನು, ಒಳಗಿರುವ ಶತ್ರುಗಳನ್ನ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಪಡು. ಕಾಮವನ್ನ ಗೆಲ್ಲಿಕ್ಕೆ ಪ್ರಯತ್ನ ಪಡು, ಕ್ರೋಧವನ್ನ, ಇದೆಲ್ಲ ಮಾಡ್ಬೋದು. ಈಸಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಕೆಲವು ಅಪೇಕ್ಷೆಗಳು ಬಲವಾಗುತ್ತೆ. ಅದಕ್ಕೇನ್ ಮಾಡಬೇಕು? ಕೆಲವು ವೇಷಭೂಷಣಗಳನ್ನ ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಈಗ ವ್ರತಾಚರಣೆ ಇದೆ, ಎಷ್ಟು ಜನ ನಾವು ಮಾಡ್ತೇವೆ? ಕಷ್ಟ ಆಗ್ತದೆ. ಆದರೆ ಎಲ್ಲನೂ ಒಂದೇ ಸಲ ಮಾಡ್ತೇನೆ ಅಂತ ಅನ್ಕೊಳ್ಳೋದು ಬೇಡ. ಒಂದನ್ನೇ ಬಿಡ್ತಾ ಬರೋಣ. ದೇವರು ಒಂದಲ್ಲ ಒಂದು ಹಂತದಲ್ಲಿ ಅದನ್ನು ಮಾಡಿಸ್ತಾನೆ. ಅಂದ್ರೆ ಪ್ರಾಮಾಣಿಕರಾಗಿ ನಾವಿರ್ಬೇಕು. ಸುಮ್ಮನೆ ಲೋಕಕ್ಕೆಲ್ಲ ಡಂಬಾಚಾರಗಳನ್ನ ತಾಳಬಾರ್ದು. ಸಾಧ್ಯವಾದಷ್ಟು ಪ್ರಾಮಾಣಿಕರಾಗಿ ಬದುಕಲಿಕ್ಕೆ ಪ್ರಯತ್ನ ಪಡಬೇಕು. ಹೀಗಾಗಿ ಒಳಗಿನ 6 ಈ ಶತ್ರುಗಳನ್ನ ಹೊರಗೆ ಹಾಕದ ಹೊರತು
ನೀನು ಎಲ್ಲಿ ಹೋದ್ರೂ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳ್ತಾ, ಮುಖ್ಯವಾಗಿ ಜಿತೇಂದ್ರಿಯಸ್ಯ ಆತ್ಮರತೆ ಬುಧಸ್ಯ, ಭಗವಂತನಲ್ಲಿ ಭಗವಂತನಲ್ಲಿ ಭಕ್ತಿ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿಕೊ. ಭಗವಂತನಲ್ಲಿ ಭಕ್ತಿ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ಒಬ್ಬೊಬ್ಬರನ್ನೇ ಗೆಲ್ತಾ ಸಾಗಬಹುದು. ದೇವರಲ್ಲಿ ಭಕ್ತಿ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿಕೊಂಡಾಗ ಆಗ ಕಾಮವನ್ನ ಗೆಲ್ಲಬಹುದು, ಕ್ರೋಧವನ್ನ ಗೆಲ್ಲಬಹುದು, ಲೋಭವನ್ನ ಗೆಲ್ಲಬಹುದು. ಭಕ್ತಿ ದೃಢವಾಗಬೇಕು. ಆತ್ಮರತೆ ಬುಧಸ್ಯ, ಜ್ಞಾನ ಬೇಕು, ಜೊತೆಗೆ ಆತ್ಮರತಿ ಬೇಕು. ಆಗ ಜ್ಞಾನ ನೋಡಿ, ಈಗ ಹೊರಗಿನ ಪದಾರ್ಥ ಬಹಳ ಇಷ್ಟ ಆಗ್ತದೆ, ಮನೆ ಪದಾರ್ಥಕ್ಕಿಂತ ಹೊರಗಿನ ಪದಾರ್ಥ ಭಾರಿ ಇಷ್ಟ. ನಾವೇನ್ ಮಾಡುತ್ತೇವೆ, ಮಕ್ಕಳಿಗೆ ವಿಡಿಯೋ ತೋರಿಸ್ತೇವೆ, ನೋಡು ಹೊರಗಿನ ಪದಾರ್ಥ ಹೇಗ್ ಮಾಡ್ತಾ ಇದ್ದಾರೆ ನೋಡಿ ಅಂತ. ಕಾಲಲ್ಲಿ ತುಳಿದು ಎಂಜಿನೆಲ್ಲ ಹಾಗೆ ಉಗಿದು ಯಾವ್ಯಾವುದೋ ರೀತಿಯಲ್ಲಿ ಅದನ್ನೆಲ್ಲ ತಯಾರು ಮಾಡಿ ಎಷ್ಟೆಷ್ಟೋ ದಿನದ್ದೆಲ್ಲ ಹಾಕಿಕೊಂಡು ಅದನ್ನ ಮಾಡ್ತಾ ಇರುವಂತದ್ದನ್ನ ಮಕ್ಕಳಿಗೆ ತೋರಿಸ್ತೇವೆ. ಆವಾಗ ತೋರಿಸಿದಾಗ ಏನಾಗ್ತದೆ, ಸಹಜವಾಗಿ ಅವುಗಳಿಗೆ ಓಹೋ ಇದೇನು ಸರಿ ಇಲ್ಲ ಅಂತನ್ನೋ ಭಾವನೆ ಬರ್ತದೆ. ಹಾಗೆ ಜ್ಞಾನಿಯಾಗಬೇಕು. ಭಗವಂತನ ತತ್ವಜ್ಞಾನವನ್ನ ಪಡೆದಾಗ ಭಗವಂತ ಅವನಲ್ಲಿ ಕೂತ್ಕೊಳ್ತಾನೆ. ದೇವರು ಬಂದು ಕೂತ್ರೆ ಇಂದ್ರಿಯ ಜಯ ಅಂತನ್ನೋದು ಒಂದೊಂದೇ ಬರ್ತಾ ಹೋಗುತ್ತೆ. ಹೀಗಾಗಿ ಈ ಭಗವಂತನ ಭಕ್ತನಾಗಿರುವಂತವನು ಕುಟುಂಬಿಯಾದ್ರೂ ತೊಂದರೆ ಇಲ್ಲ ಅಂತ. ಅದಕ್ಕೆ ನಮ್ಮ ಜಗದ್ಗುರುಗಳನ್ನೆಲ್ಲ ಶ್ರೀಗಳನ್ನೆಲ್ಲ ಹೇಳುವಾಗ, ಅವರು ಜಗದ್ಗುರುಗಳು, ನಮಗೆ ಒಂದು ಸಂಸಾರ, ಅವರು ವಿಶ್ವವೇ ಸಂಸಾರ. ಎಷ್ಟೆಲ್ಲ ಸಂಸಾರಗಳನ್ನು ನಿಭಾಯಿಸಿದ್ದಾರೋ, ಎಷ್ಟೆಲ್ಲ ಜನರ ಕಷ್ಟ ಕಾರ್ಪಣ್ಯಗಳನ್ನ ನಾವು ಮಿನಿಮಮ್ ನಮ್ಮ ಮನೇಲಿ ಎಷ್ಟು ಜನ, ತಂದೆ ತಾಯಿ ಮಕ್ಕಳು, ಅಣ್ಣ ತಮ್ಮ, ಅವರ ಹೆಂಡತಿಯರು, ಅವರ ಮಕ್ಕಳು, ಮ್ಯಾಕ್ಸಿಮಮ್ ಒಂದು 10 ರಿಂದ 12 ಜನ. 12 ಜನರನ್ನು ಸುಧಾರಿಸ್ಲಿಕ್ಕೆ ಒದ್ದಾಡ್ತಾ ಇರ್ತೇವೆ. ಅಂಥದ್ರಲ್ಲಿ ಗುರುಗಳು ಎಷ್ಟು ಮಠಗಳು, ಎಷ್ಟು ಮಾನ್ಯಗಳು, ಎಷ್ಟು ಜನ ಬಂದು ಹೋಗುವಂತವ್ರು, ಎಷ್ಟು ಜನ ಎಷ್ಟು ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಎಷ್ಟು ಕಾರ್ಪಣ್ಯಗಳನ್ನ ಹೇಳ್ಕೊಳ್ತಾರೆ. ಅವನ್ನೆಲ್ಲ ನೆನಪಿಟ್ಕೊಳ್ಳೋದೇನು, ಅವ್ರಿಗೆಲ್ಲ ಫೋನ್ ಮಾಡೋದೇನು, ಅವರಲ್ಲಿ ಹೋಗೋ ಯೋಗಕ್ಷೇಮಗಳನ್ನು ವಿಚಾರಿಸೋದೇನು, ಎಷ್ಟು ಕಷ್ಟ ಇದೆ. ವಿಶ್ವ ಕುಟುಂಬಿಗಳು. ಹಾಗಾಗಿ ವಿಶ್ವ ಕುಟುಂಬಿ ಆದ್ರೂ ದೇವರಲ್ಲಿ ಭಕ್ತಿ ಜಾಗೃತವಾಗಿದ್ರೆ ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ. ದೇವರಲ್ಲಿ ಭಕ್ತಿ ಜಾಗೃತವಾಗಿದ್ರೆ ಯೋಚನೆ ಮಾಡ್ಬೇಕಾಗಿಲ್ಲ. ನಿಮಗೆ ಅದು ಯಾವುದೇ ತರದ ದೋಷವನ್ನು ಕೂಡ ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ದೋಷವನ್ನು ತಂದುಕೊಡೋದಿಲ್ಲ. ಈಗ ಯಜ್ಞಾರ್ಥಾತ್ ಕರ್ಮಣವನ್ನೆತ್ತ ಲೋಕೋಯಂ ಕರ್ಮ ಬಂಧನ. ಈಗ ನೋಡಿ, ನಾನ್ ಮಾಡ್ತಾ ಇದ್ದೇನೆ, ಒಂದು ಕರ್ತವ್ಯ ಮಾಡ್ತಾ ಇದ್ದೇನೆ, ಇದೊಂದು ಯಜ್ಞ ಅಂತ ನಾನು ಭಾವಿಸಿದ್ದೇನೆ, ಇದು ದೇವರ ಪೂಜೆ ಅಂತ. ಈ ದೇವರ ಪೂಜೆ ನಡೆಯುವಾಗ ನಾನು ಮೈ ಮರಿತೇನೆ. ಮೈ ಮರೆತು ಭಗವಂತ ಏನ್ ನುಡಿಸ್ತಾನೋ ಗೊತ್ತಿಲ್ಲ, ಅದೇನಾಗ್ತದೋ ಗೊತ್ತಿಲ್ಲ, ದೇವರು ನನ್ನಿಂದ ಒಳ್ಳೇದನ್ನು ನುಡಿಸ್ತಿ ಹಾಗೆ ಅಂತ ನಾನು ಭಾವಿಸಿಕೊಂಡು ಹೊರಟಾಗ ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ರೆ ಅದು ಖಂಡಿತವಾಗೂ ಸಕ್ಸಸ್ ಆಗ್ತದೆ. ಪ್ರಾಮಾಣಿಕತೆ ಇಲ್ಲ ಅಂತ ಇಟ್ಕೊಳ್ಳಿ, ಅದು ಸಕ್ಸಸ್ ಆಗೋದೇ ಇಲ್ಲ. ಹಾಗಾಗಿ ಏನೋ ತಾತ್ಕಾಲಿಕವಾಗಿ ಯಶಸ್ಸು ಸಿಗ್ಬೋದು, ಡಂಬಾಚಾರಗಳಿಗೆಲ್ಲ ಯಶಸ್ಸು ಸಿಗ್ಬೋದು, ಆದ್ರೆ ಅದು ಹೆಚ್ಚು ದಿನ ಬಾಳೋದಿಲ್ಲ. ಈಗ ಡೂಪ್ಲಿಕೇಟ್ ಆಭರಣ ಒಂದಲ್ಲ ಒಂದು ಹಂತದಲ್ಲಿ ಬಣ್ಣವನ್ನ ಕಳೆದುಕೊಳ್ಳುತ್ತೆ. ಹಾಗೆ ನಾವೇನು ಮಾಡುವಂತ ಡಂಬಾಚಾರಗಳಿದೆಯಲ್ಲ, ಅದು ಒಂದಲ್ಲ ಒಂದು ಹಂತದಲ್ಲಿ ತನ್ನನ್ನು ತಾನು ಕಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ವ್ಯಕ್ತಿತ್ವ, ನಮ್ಮ ಅಂತರಂಗ ಅದೆಲ್ಲ ಪರಿಶುದ್ಧವಾಗಿರುವ ಹಾಗೆ ನಾವು ನೋಡ್ಕೊಳ್ಬೇಕು ಅಂತ ಹೇಳ್ತಾ, ಕೊನೆಗೆ ಇಂತಹ ಈ ಬ್ರಹ್ಮದೇವರು ಈ ಇನ್ನೊಂದು ಮಾತ್ರ ಹೇಳ್ತಾ ಹೋಗ್ತಾರೆ. ಹೇಗೆ ಅಂದ್ರೆ ತಾನು ಮಾಡಿದಂತ ಏನೊಂದು ಸೃಷ್ಟಿ ಇದೆ, ಅದ್ರ ವಿಸ್ತಾರ ಆಗಬೇಕಾಗಿದೆ. ಪ್ರಿಯವ್ರತ ಸನ್ಯಾಸವನ್ನು ಸ್ವೀಕಾರ ಮಾಡಬಾರದು, ಮುಂದೆ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಬೇಕು. ಅದನ್ನ ಹೇಗೆ, ಹಾಗಾದ್ರೆ ಈ ಕರ್ಮ ಭೂಮಿಯಲ್ಲಿ ಈ ದೇಹವನ್ನ ಹೇಗೆ ಉಪಯೋಗಿಸಬೇಕು ಅಂತ ಆ ಮಾತನ್ನು ಹೇಳ್ತಾರೆ. ಯತ್ಸಪತ್ನಾನ್ ವಿಜಿಗೀಷಮಾಣ ಗೃಹೇಶು ನಿರ್ವಿದ್ಯ ಯಥೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೀನ್ ಕ್ಷೀಣೇಶು ಕಾಮಂ ವಿಚರೇದ್ ವಿಪಶ್ಚಿತ್ ಅಂತ. ಒಬ್ಬ ಬುದ್ಧಿವಂತನಾಗಿರುವಂತ ಈ ಇಂದ್ರಿಯಗಳನ್ನು ಗೆಲ್ಲಬೇಕು ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಮೊದಲು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕು. ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡದೆ ಅವನು ಯಾವುದನ್ನು ಗೆಲ್ಲಿಲ್ಲ. ಏನು, ನಾವು ನೀರಿಗೆ ಇಳಿಯದೆ
ಈಜನ್ನ ಹೇಗೆ ಕಲೀಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿಯಾಗಿ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡದೆ ಯಾವುದನ್ನು ಕೂಡ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಗೃಹಸ್ಥಾಶ್ರಮವನ್ನು ಪಡಿಬೇಕು, ಅದರಲ್ಲಿರುವ ಅಸಾರತೆಯನ್ನು ಕಂಡಬೇಕು, ಜೊತೆಗೆ ಈ ಅದರಲ್ಲಿ ಅನಿತ್ಯತೆಯನ್ನ ಕಂಡು ನೋಡಿ ಏನೆಲ್ಲ ಪಡಿತಾ ಇದ್ದೇವೆ, ಆ ಏನೆಲ್ಲ ಪಡಿತಾ ಇರುವಂತದ್ದನ್ನ ಎಷ್ಟು ದಿನ ಉಳಿತಾ ಇದೆ, ಎಷ್ಟು ರೋಗಗಳು ಭೋಗಗಳಿದ್ದಾವೆ, ಭೋಗಗಳ ಜೊತೆಗೆ ಬರ್ತಾ ಇರತಕ್ಕಂಥ ರೋಗಗಳು, ಎಷ್ಟೆಲ್ಲ ಖರ್ಚು ವೆಚ್ಚಗಳು, ಎಷ್ಟು ಕಷ್ಟಪಟ್ಟು ಮಾಡಿರತಕ್ಕಂಥದ್ದು, ಈ ಎಷ್ಟು ನಮಗೆ ಆದಾಯ ಇತ್ತು ಅಷ್ಟೇನೆ ಕಮಿಟ್ಮೆಂಟ್ ಭಗವಂತ ಸಚ್ಚು ಮಾಡ್ತಾರೆ. ಅದು ಇಲ್ಲದೆ ಆದಾಯ ಇಲ್ಲ. ನಮ್ಮ ಕಮಿಟ್ಮೆಂಟ್ಗಳಿಗೆ ಅನುಗುಣವಾಗಿಯೇ ಆದಾಯವನ್ನ ಇರ್ತಾನೆ. ಕೆಲವೊಮ್ಮೆ ಈ ನೋಡಿ 1,00,000 ರೂಪಾಯಿ ಆದರೆ ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಕೊಟ್ಟಿರ್ತಾನೆ. ಹೀಗಾಗಿ ಗೆಲ್ಲಬೇಕು ಅಂತಂದ್ರೆ ಗುರುರಾಜ್ DN ಮ್ಯೂಟ್ ಮಾಡ್ಕೊಳ್ಳಿ. ಗುರುರಾಜ್ DN ಗುರುರಾಜ್ ಗುರುರಾಜ್ ಹೀಗೆ ಇದರಲ್ಲಿ ನಾವು ಜೀವನದಲ್ಲಿ ಬದುಕಲ್ಲಿ ಇದನ್ನ ಗೃಹಸ್ಥಾಶ್ರಮಕ್ಕೆ ಬರಬೇಕು, ಅದರಲ್ಲಿರುವ ಅನಿತ್ಯತೆಗಳನ್ನ ಮನ ಕಾಣಬೇಕು, ಜೊತೆಗೆ ಆಮೇಲೆ ವೈರಾಗ್ಯ ಅಂತ ಅನ್ನೋದು ಬರಬೇಕು. ಅದೆಲ್ಲ ಬಂದಾಗ ಇದನ್ನ ನಾವು ಗೆಲ್ಲಬಹುದು. ಇಂದ್ರಿಯಗಳನ್ನ ಕೆಡಿಸ್ತಾ ಇದೆ ಈ ಯಾವುದು ವಿಷಯಗಳೆಲ್ಲ, ಯಾವ್ದ್ಯಾವುದೋ ಇಂದ್ರಿಯಗಳು ಯಾವ್ದ್ಯಾವುದೋ ವಿಷಯಗಳ ಕಡೆಗೆ ಸಾಗಿ ನಮ್ಮ ಮನಸ್ಸನ್ನ ಕೆಡವುತ್ತಾ ಇದೆ. ಹೀಗಾಗಿ ಇಂತಹ ಇಂದ್ರಿಯಗಳನ್ನ ಕೆಡಿಸುವಂತಹ ವಿಷಯಗಳ ಮೇಲೆ ಹತೋಟಿಯನ್ನು ಸಾಧನೆ ಮಾಡಬೇಕು. ಅದಕ್ಕೇನ್ ಮಾಡಬೇಕು? ಅದಕ್ಕೆ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರಿ ಒಂದು ಕೋಟೆ ಕಟ್ಕೊಳ್ಬೇಕು. ಯುದ್ಧವನ್ನ ಅಂತಂದ್ರೆ ಹೇಗೊಂದು ಕೋಟೆಯನ್ನು ಕಟ್ಕೊಳ್ಬೇಕು. ಯಾವುದು ಕೋಟೆ? ಹರಿಗುರುಗಳ ಪಾದ ಕಮಲ, ಹರಿಗುರುಗಳ ಪಾದ ಕಮಲವೆಂಬ ಒಂದು ಕೋಟೆಯನ್ನ ಕಟ್ಟಿ ಅದರಲ್ಲಿ ನಿಂತುಕೊಂಡು, ಕೋಟೆಯಲ್ಲಿದ್ದುಕೊಂಡು ಶತ್ರುಗಳ ಜೊತೆಗೆ ಯುದ್ಧ ಮಾಡಬೇಕು. ಕೋಟೆಯನ್ನ ಕಟ್ಟಿಕೊಂಡು ಶತ್ರುಗಳ ಜೊತೆ ಯುದ್ಧ ಮಾಡ್ಬೇಕು. ಯಾವಾಗ ಆಮೇಲೆ ಏನಾಗ್ತಾ ಹೋಗುತ್ತೆ, ನೀವೊಂದು ಸೇಫ್ ಝೋನ್ ಅಲ್ಲಿ ಇರ್ತೇವೆ. ಸೇಫ್ ಝೋನ್ ಅಲ್ಲಿ ಇದ್ದು ಮತ್ತೊಬ್ಬರ ಮೇಲೆ ಅಟ್ಯಾಕ್ ಮಾಡಿದಾಗ ಸಹಜವಾಗಿ ಎಷ್ಟು ದಿನ ಯುದ್ಧ ಮಾಡ್ಯಾರವರು? 1-2 ದಿನ, 3 ದಿನ, 10 ದಿನ, 15 ದಿನ, ಆಮೇಲೆ 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 ಅಭ್ಯಾಸ ಆಗ್ತಾ ಹೋಗುತ್ತೆ. ಇಂದ್ರಿಯ ನಮ್ಮ ಮಾತು 1 ದಿನ ಕೇಳಲ್ಲ, 2 ದಿನ ಕೇಳಲ್ಲ, 3 ದಿನ ಕೇಳಲ್ಲ. ಆಮೇಲೆ ಬರ್ತಾ 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 ಏನಾಗ್ತಾ ಹೋಗುತ್ತೆ, ಸಹಜವಾಗಿ ಅವರು ಆ ಇಂದ್ರಿಯಗಳ ಸೋಲ್ತಾ ಹೋಗುತ್ತೆ. ಹೀಗಾಗಿ ಅವರ ಬಲ, ಇಂದ್ರಿಯಗಳ ಬಲ ಕ್ಷೀಣವಾಗೋವರೆಗೆ ಕಾಯಬೇಕು. ನಾವೇ ಕ್ಷೀಣಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದಿಲ್ಲ ಅಂತ ಆದಾಗ ಅದು ತನ್ನಷ್ಟು ಕ್ಷೀಣವಾಗ್ತಾ ಹೋಗುತ್ತೆ. ಅದಕ್ಕೆ ಉಪವಾಸ ಹಾಕಬೇಕು. ಆಮೇಲೆ ನಮ್ಮ ಮಾತುಗಳನ್ನ ಮೊದಲು ನಿಧಾನಕ್ಕೆ ಹೇಳಬೇಕು. ಅದಕ್ಕೆ ಬೇಕಾಗಿರತಕ್ಕಂತ ಆಹಾರ ಏನಿದೆಯಲ್ಲ ಅದನ್ನ ನಾವು ತಕ್ಷಣ ಕೊಡ್ಲಿಕ್ಕೆ ಹೋಗ್ಬಾರ್ದು. ಇಂದ್ರಿಯಗಳು ಕೇಳ್ತಾ ಇದೆ ಅಂತಂದ ಮಾತ್ರಕ್ಕೆ ತಕ್ಷಣ ಕೊಡಬಾರ್ದು. ಈಗ ಇಂದ್ರಿಯಗಳು ಏನೆಲ್ಲ ಅಪೇಕ್ಷೆ ಪಡ್ತಿದೆ ಅದನ್ನೆಲ್ಲ ಕೊಡ್ತಾ ಹೋದ್ರೆ ಅದು ಪೂರೈಸ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಆದ್ರೆ ಅದನ್ನು ಬೇಡ, ಇದನ್ನ ಮಾಡಬಾರದು ಅಂತನ್ನೋದನ್ನು ಮೊದಲು ಅಭ್ಯಾಸ ಮಾಡಿಸ್ಬೇಕು. ಅಂದ್ರೆ ಅದು ಕೇಳಿದ್ದೆಲ್ಲ ಕೊಡ್ಲಿಕ್ಕೆ ಹೋಗ್ಬಾರ್ದು. ಉದಾಹರಣೆಗೆ ಹೇಳ್ತಾನೆ, ಎಷ್ಟೆಲ್ಲ ವಿಚಿತ್ರವಾದ ವ್ಯಕ್ತಿಗಳಿದ್ದಾರೆ ನಮ್ಮ ಸಮಾಜದಲ್ಲಿ. ನಾವು ದಿನನಿತ್ಯ ಪೇಪರ್ಗಳನ್ನು ನೋಡುವಾಗ ಎಷ್ಟೆಲ್ಲ ಅವಾಂತರಗಳನ್ನು ಕಾಣ್ತಾ ಇದ್ದೇವೆ, ಎಷ್ಟೆಲ್ಲ ವಿಕೃತತೆಯನ್ನು ಕಾಣ್ತಾ ಇದ್ದೇವೆ. ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ಮನಸ್ಸು ಕೇಳೋಷ್ಟೊತ್ತಿಗೆ ಅವ್ರು ಕೊಟ್ಟು ಬಿಡ್ತಾರೆ. ಮೊದಲು ಇದು ಬೇಕು, ಯಾವುದೋ ಅಮನಗಳಲ್ಲಿ, ಯಾವುದೋ ಅಹಂಕಾರದಲ್ಲಿ, ಯಾವುದೆಲ್ಲ ಪಿತ್ತದ ವಿಕಾರಗಳಿಂದ ಅದನ್ನ ನೋಡಿದ್ದು ಇದು ಬೇಕು ಅಂತ ಅನ್ಕೋತಾರೆ. ತಕ್ಷಣ ಅದನ್ನು ಪ್ರವೃತ್ತಿ ಮಾಡಿಬಿಡ್ತಾರೆ. ಆದ್ರೆ ನಾವೇನ್ ಮಾಡ್ತೇವೆ? ಇಲ್ಲಪ್ಪ, ನಾವು ಹೀಗಿದ್ದೇವೆ, ನಾವು ಹಾಗೆಲ್ಲ ಅಪೇಕ್ಷೆ ಪಡಬಾರದು, ಹಾಗೆ ಅಂತ ಯಾವುದಾದ್ರೂ ಒಂದು ಕಂಟ್ರೋಲ್ ಅಂತ ನಮಗೆ ಬೇಕು. ಕಂಟ್ರೋಲ್ ಇದ್ದಾಗ ಏನಾಗುತ್ತೆ,
ಮೊದಲನೇ ಸರಿ ಮನಸ್ಸು ಕೇಳುತ್ತೆ ಅದು ಬೇಕು ಅಂತ. ನಾನ್ ಹೇಳ್ತೇನೆ, ಹೇ ನಾನು ಬ್ರಾಹ್ಮಣ, ನಾನು ಹೀಗಿದ್ದೇನೆ, ಹಾಗಾಗಿ ಅದನ್ನೆಲ್ಲ ನಾವು ಬಯಸಬಾರದು ಅಂತ. ಆಮೇಲೆ ಇನ್ನೊಂದ್ಸರಿ ಇನ್ನೊಂದನ್ನ ಯಾವುದೋ ನೋಡುತ್ತೆ, ಆಮೇಲೆ ಮತ್ತೆ ಪುನಃ ಮನಸ್ಸು ಕೇಳುತ್ತೆ, ನೋಡು ಅದು ಬೇಕು ನನಗೆ ಅಂತ. ಮತ್ತೆ ಪುನಃ ನಾನು ಹೇಳಬೇಕು, ನೋಡು ನಾನು ಹೀಗಿದ್ದೇನೆ, ನಾನು ಬ್ರಾಹ್ಮಣ, ನಾವು ಒಳ್ಳೆಯವರಲ್ವಾ, ಸಾತ್ವಿಕರಲ್ವಾ, ನಾವು ಅದನ್ನೆಲ್ಲ ಅಪೇಕ್ಷೆ ಪಡ್ಬೋದಾ, ಹಾಗೆಲ್ಲ ಮಾಡಬಾರದಲ್ವಾ ಅಂತ ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಹೇಳಬೇಕು. ಆಮೇಲೆ ಪುನಃ ಮತ್ತಿನ್ನೊಮ್ಮೆ ಕೇಳುತ್ತೆ, ಮತ್ತೆ ಪುನಃ ಅದೇ ಮಾತು ಹೇಳಬೇಕು. 4ನೇ ಸರಿ ಅದು ನೋಡುತ್ತೆ, ನೋಡಿಬಿಟ್ಟು ಬೇಡ ಈಗ ಕೇಳಿದ್ರೆ ಇವ್ರು ಕೊಡಲ್ಲ, ಯಾಕೆ ಬಿಟ್ಬಿಡೋಣ ಅಂತ ಬಿಡುತ್ತೆ. ಅದು ಅಲ್ಲಿ ತನಕ ನಾವು ಕಾಯ್ಬೇಕು. ಇಂದ್ರಿಯಗಳ ಚಾಪಲ್ಯ ಅಂತ ಅನ್ನೋದು, ಈಗ ಶುಗರ್ ಬಂದ್ರೆ ಸ್ವೀಟ್ ಬಿಡೋದಿಲ್ವಾ, ಬರೋವರೆಗೂ ನಾವು ಬಿಟ್ಟಿರಲ್ಲ, ಬಂದ ಮೇಲೂ ಬಿಡಲ್ಲ. ಆಮೇಲೆ 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 ನಿಧಾನಕ್ಕೆ ಅದ್ರ ಕಂಟ್ರೋಲ್ ತಗೊಂಡ್ಬರ್ತೇವೆ. ನಮ್ಮ ನಾಲಿಗೆಯನ್ನ ನಿಧಾನಕ್ಕೆ ನಾವು ಕಂಟ್ರೋಲ್ ತಗೊಂಡ್ ಬರೋದಿಲ್ವಾ, ಹಾಗೆ ಎಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಇದೆಲ್ಲವನ್ನು ನಿಧಾನಕ್ಕೆ ಹತೋಟಿಗೆ ತಗೊಂಡ್ ಬರಬಹುದು. ಆದ್ರೆ ಹತೋಟಿಗೆ ತಗೊಂಡ್ ಬರಬೇಕು ಅಂತನ್ನುವ ಸಂಕಲ್ಪ ನಮಗಿರ್ಬೇಕು. ಕ್ಷೀಣೇಶು ಕಾಮಂ ವಿಚರೇ ದ್ವಿಪಶ್ಚಿತ್, ಅಲ್ಲಿ ತನಕ ಕಾಯ್ಬೇಕು. ಅದಾದ ಮೇಲೆ ನಿಮ್ಮ ರಾಜ್ಯ. ಯಾವಾಗ ಕಾಮ, ಕ್ರೋಧ, ಲೋಭ ಸೋಲುತ್ತೆ, ಅದಾದ ಮೇಲೆ ಸೋಯ್ತು ಅಂತ ಆದ್ರೆ ಅದೆಲ್ಲ ಸೋಲುತ್ತೆ, ನೀವು ಸೋಲಿಸ್ಬೇಕು, ಅನಿವಾರ್ಯ. ದೊಡ್ಡವರ ಅದಕ್ಕೆ ಏಕಾಂತದಲ್ಲಿ ಇರಬಾರದು. ಏಕಾಂತ ಅನ್ನೋದು ಬಹಳ ಕೆಟ್ಟದು. ಏನು ನೀವು ಗೆದ್ದ ಮೇಲೆ ಏಕಾಂತ, ಆದ್ರೆ ಗೆಲ್ಲೋದಕ್ಕಿಂತ ಮುಂಚೆ ಏಕಾಂತದಲ್ಲಿ ಇರಬಾರದು. ಏಕಾಂತ ಅನ್ನೋದು ಬಹಳ ಕೆಟ್ಟ ಆಲೋಚನೆಗಳನ್ನ ತರುತ್ತೆ, ಜೊತೆಗೆ ಮಾಡಬಾರದ ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಅದು ಪ್ರಯತ್ನ ಪಡುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಸಮುದಾಯ ಇದೆಯಲ್ಲ, ಅದಕ್ಕೆ ಹರಿಗುರುಗಳ ಚರಣಗಳೆಂಬ ದುರ್ಗವನ್ನ ಆಶ್ರಯಿಸಿ ನಿರಂತರವಾಗಿ ಒಳ್ಳೆಯವರ ಸಹವಾಸ ಇದ್ರೆ ನಮ್ಮಿಂದ ಕೆಟ್ಟ ಕೆಲಸಗಳಾಗೋದು ಬಹಳ ಕಡಿಮೆ. ಹೀಗಾಗಿ ಕ್ಷೀಣೇಶು ಕಾಮಂ ವಿಚರೇದ್ ವಿಪಶ್ಚಿತ್. ಆಗ ಸಹಜವಾಗಿ ಹರಿಗುರುಗಳ ಒಂದು ಸನ್ನಿಧಾನದಲ್ಲಿ ನಾವಿದ್ರೆ, ಒಳ್ಳೆಯವರ ಸಹವಾಸದಲ್ಲಿ ನಾವಿದ್ರೆ, ನಮ್ಮ ಕಾಮ, ನಮ್ಮ ಲೋಭ, ನಮ್ಮ ಮೋಹ ಇದೆಲ್ಲ ಸ್ವಲ್ಪ ಬಲ ಕಳ್ಕೊಡುತ್ತೆ. ಓಹೋ ಇದು ಎಷ್ಟು ಹೇಳಿದ್ರು ಕೇಳಲ್ಲಪ್ಪ ಅಂತ ಅವುಗಳೇ ತಣ್ಣಾಗುತ್ತೆ. ತಣ್ಣಗಾದ್ರೆ ಆಮೇಲೆ ನೀವು ಬೇಕಾದ ಹಾಗೆ ಹೇಗೆ ಎಲ್ಲಿಗೆ ಹೋದ್ರು ನಿಮಗೇನು ಸಮಸ್ಯೆ ಆಗೋದು, ಎಷ್ಟು ತಿಂದ್ರೆ ಏನು ಸಮಸ್ಯೆ ಆಗೋದು, ಏನ್ ಮಾಡಿದ್ರು ಏನು ಸಮಸ್ಯೆ ಆಗಲ್ಲ. ಯಾಕೆ? ಅದು ಬಲ ಕಳ್ಕೊಂಡಿರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ ಇದೆಲ್ಲ ಬಲ ಕಂಡ್ಕೊಂಡಿರುತ್ತೆ. ಈಗ ಕಾಮ, ಭಗವಂತನ ಕಾಣಬೇಕು, ಭಗವಂತನ ಜ್ಞಾನವನ್ನು ಪಡೆಯಬೇಕು, ಭಗವಂತನ ಭಕ್ತಿ ಮಾಡಬೇಕು, ಮಾಡಿ, ಅದೇನು ಬಾಧಕ ಅಲ್ಲ. ಕ್ರೋಧ, ಅಯ್ಯೋ ನಾನು ಮಾಡ್ಲಿಲ್ಲ ಅಂತ ನನ್ನ ಮೇಲೆ ನನಗೆ ಕ್ರೋಧ, ಇನ್ನೊಬ್ಬರ ಮೇಲೆ ಸಿಟ್ಟಲ್ಲ, ನನ್ನ ಮೇಲೆ ನಾನೇ ಕೋಪ ಮಾಡ್ಕೊಳ್ಬೇಕು, ಅಯ್ಯೋ ನಾನು ಹಾಗೆ ಮಾಡ್ಲಿಲ್ಲ, ಒಳ್ಳೆ ಕೆಲಸ ಮಾಡ್ಲಿಲ್ಲ, ಮಾಡ್ಬೇಕಾಗಿತ್ತು. ಲೋಭ, ಮತ್ತಷ್ಟು ಸಜ್ಜನ ಸಹವಾಸ ಬೇಕು ಅಂತ ಲೋಭ ಮಾಡಿ. ಮದ, ನಾನೊಬ್ಬ ಭಗವಂತನ ದಾಸ ಅಂತನ್ನುವ ಹಮ್ಮಿನಿಂದ ನೀವು ಬೀಗಿ, ತೊಂದರೆ ಇಲ್ಲ. ಮಾತ್ಸರ್ಯ ಅಂದ್ರೆ ಒಂದು ರೀತಿಯಲ್ಲಿ ಇಲ್ಲಪ್ಪ, ಒಂದು ಒಳ್ಳೆಯ ಮಾತ್ಸರ್ಯ, ನೋಡು ಅವ್ರು ಇಷ್ಟು ಒಳ್ಳೆಯವರಾಗಿದ್ದಾರೆ, ನಾನು ಇಷ್ಟೇ ಒಳ್ಳೆಯವನಾಗಿದ್ದೇನೆ, ಚೇಚೆ ನಾನು ಇನ್ನೂ ಒಳ್ಳೆಯವನಾಗ್ಬೇಕು. ಆ ತರದಲ್ಲಿ ಇವೆಲ್ಲವೂ ಕೂಡ ಕೆಲಸ ಮಾಡುತ್ತವಾಗ. ಹಾಗಾಗಿ ಕ್ಷೀಣೇಶು ಕಾಮಂ ವಿಚರೇದ್ ವಿಪಶ್ಚಿತ್. ಯಥೇಚ್ಛ, ಇದು ಬ್ರಹ್ಮದೇವರ ಉಪದೇಶ. ಇಂಥ ಉಪದೇಶವನ್ನು ಅವನು ಪಡೆದು ಅವನು ವಿಶೇಷವಾಗಿ ಮತ್ತೆ ರಾಜ್ಯವನ್ನು ಸ್ವೀಕಾರ ಮಾಡಿ ಬಹಳ ವಿಶೇಷವಾಗಿ ರಾಜ್ಯಭಾರವನ್ನು ಮಾಡಿ, ಅದು ತನ್ನ ಕರ್ತವ್ಯ, ಭಗವಂತ ಮಾಡಿದ ಆದೇಶ ಅಂತ ಭಾವಿಸಿ ತನ್ನ ಜೀವನವನ್ನೇ ಯಜ್ಞವನ್ನಾಗಿಸಿಕೊಂಡು ಸಾರ್ಥಕ ಮಾಡಿಕೊಂಡ. ಸಂಸಾರದಲ್ಲಿದ್ರೂ ಕೂಡ ಅವನು ಸಾರ್ಥಕನಾದ ಅಂತನ್ನು ವಿಶೇಷವಾದ ಚಿಂತನೆಯನ್ನ ವಿಷ್ಣು ತೀರ್ಥರು ಭಾಗವತದಿಂದ ಆರಿಸಿ ನಮಗೆ ಕೊಡಮಾಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಭಗವಂತನ ಸಮರ್ಪಣೆ ಮಾಡ್ತೇನೆ. ಕೃಷ್ಣ. ಧನ್ಯವಾದ ಆಚಾರ್ಯ. ಶ್ಲೋಕ ಆರಂಭಿಸಿದ ನಂಬರ್ ಹೇಳಿ, ಶ್ಲೋಕ ನಂಬರ್. ವಿಷ್ಣು ತೀರ್ಥರದ ವೈರಾಗ್ಯ ಪ್ರಕರಣದಲ್ಲೇ ಇದೆ. ವಿಷ್ಣು ತೀರ್ಥರ ವೈರಾಗ್ಯ ಪ್ರಕರಣ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ಆಚಾರ್ಯ. 78 ಮುಗಿಸಿದ್ರಿ.
78 ಶ್ಲೋಕ ಮುಗಿಸಿದ್ರಿ.